We go to listen God's word. ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಹೋಗೋಣ. Hallelujah. ಹಲ್ಲೆಲೂಯಾ. Always the word of God quicken our lives. ಯಾವಾಗಲೂ ದೇವರ ವಾಕ್ಯವು ನಮ್ಮನ್ನು ಜೀವಿಸುವಂತೆ ಮಾಡುತ್ತದೆ. Hallelujah. ಹಲ್ಲೆಲೂಯಾ. Say to yourself, listen God's word. ನಿಮಗೆ ನೀನೇ ಹೇಳ್ಕೊ, ನನ್ನ ಮನಸ್ಸೇ ನನ್ನ ಜೀವವೇ ವಾಕ್ಯವನ್ನು ಕೇಳು. Say to yourself. ನಿನ್ನ ನೀನೇ ಹೇಳ್ಕೊ, ವಾಕ್ಯವನ್ನು ಕೇಳಮ್ಮ. Open your mouth and say to yourself. ನೀನು ಹೆಸರು ಹಿಡ್ಕೊಂಡು ಹೇಳ್ಕೊಳ್ರಿ, ಅಮ್ಮ ನಿಮ್ಮಿ ನಿನ್ನ ವಾಕ್ಯವನ್ನು ಕೇಳು, ದೇವರ ವಾಕ್ಯವನ್ನು ಕೇಳು. ಯಾಕಂದ್ರೆ ನೀನೇ ಆ ಕಡೆ ಈ ಕಡೆ ಚಲಿಸೋದು, ಹೌದಲ್ಲ? ನೀನೇ ಆ ಕಡೆ ಈ ಕಡೆ ಚಲಿಸೋದು, ಅದಕ್ಕಾಗಿ ನಿನಗೆ ನೀನು ಮಾತಾಡ್ಕೊಳ್ಬೇಕು. Today I am sharing with you about there are different kinds of righteousness. ಸಭಾಪಾಲಕರು ವಿಭಿನ್ನ ತರವಾಗಿರುವಂಥ ನೀತಿಗಳು ಇದೆ ಅನ್ನುವಂಥ ಅಂಶವನ್ನು ಸಾರಲಾಗಿದ್ದಾರೆ. I want to talk to you about righteousness today. ಅದಕ್ಕಾಗಿ ಈ ನೀತಿವಂತರ ಬಗ್ಗೆ, ನೀತಿವಂತಕ್ಕೆ ಬಗ್ಗೆ ಸಭಾಪಾಲಕರು ಮಾತನಾಡುತ್ತಾರೆ. I will share a lot of things about this righteousness. ಈ ನೀತಿವಂತತ್ವ ಗುರುತು ಬಹಳಷ್ಟು ವಿಷಯಗಳು ಮಾತನಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. Tell what it is. ನೀತಿವಂತತ್ವವು ಅಂದರೆ ಯಾರು ಕೂಡ ಅದನ್ನು ಹೇಳುವುದಕ್ಕೆ ಆಗುವುದಿಲ್ಲ, Except from the God's perspective. ದೇವರ ದೃಷ್ಟಿಕೋನದಿಂದ ನೋಡುವಾಗ ಮಾತ್ರ ನಾವು ಅದನ್ನು ತಿಳಿದುಕೊಳ್ಳಲು ಆಗುತ್ತದೆ. Otherwise we cannot understand what is righteousness. ಇಲ್ಲದಿದ್ರೆ ನೀತಿವಂತ ಅನ್ನುವಂಥ ವಿಷಯ ನಮ್ಗೆ ಅರ್ಥವಾಗುವುದಿಲ್ಲ. How can man that is not righteous describe righteousness? ನೀತಿವಂತನಾಗಿ ಇರದೇ ಇರುವಂತ ಮನುಷ್ಯನು ಹೇಗೆ ನೀತಿಮತ್ವ ಕುರಿತು ವಿವರಿಸ್ತಾನೆ? He cannot. ಅಂತವರು ನೀತಿ ತತ್ವ ಕುರಿತು, ನೀತಿವಂತನ ಕುರಿತು ವಿವರಿಸುವುದಕ್ಕೆ ಆಗುವುದಿಲ್ಲ. If you don't eat sweet, how can you say that sweet is good? ನೀನು ಸ್ವೀಟೇ ತಿನ್ನೋದಿಲ್ಲ ಅಂದ್ರೆ ಆ ಸ್ವೀಟ್ ಬಗ್ಗೆ ಇದು ಒಳ್ಳೆಗಿದೆ, ಚೆನ್ನಾಗಿದೆ, ರುಚಿಕರವಾಗಿದೆ ಅಂತ ಹೇಗೆ ಹೇಳಲಾಗುತ್ತದೆ? You are not ate biryani, how can you say that biryani is good? ನೀನು ಬಿರಿಯಾನಿ ತಿನ್ನುವುದಿಲ್ಲ, ಆದರೆ ಬಿರಿಯಾನಿ ಚೆನ್ನಾಗಿದೆ, ಅದು ರುಚಿಕರವಾಗಿದೆ ಅಂತ ಹೇಗೆ ಹೇಳಲಾಗುತ್ತದೆ? Except from God's perspective you can understand what is righteousness. ದೇವರ ಕೋಣದಿಂದ ಮಾತ್ರ, ದೇವರ ದೃಷ್ಟಿಯಿಂದ ಮಾತ್ರ ನೀವು ಈ ನೀತಿ ತತ್ವವನ್ನು ಅರ್ಥ ಮಾಡಿಕೊಂಡಿದ್ರೆ ನೀನು ಈ ನೀತಿ ಕುರಿತು ವಿವರಿಸಲಿಕ್ಕೆ ಆಗುತ್ತದೆ. How can you describe something you don't know? ನಿನಗೆ ಗೊತ್ತಾಗದೇ ಇರುವಂತ ವಿಷಯಗಳನ್ನು ಹೇಗೆ ನೀನು ವರ್ಣಿಸಲು ಆಗುತ್ತದೆ? When you never experienced it, how can you will define? ಈ ನೀತಿವಂತವನ ವಿಷಯವನ್ನು ನೀನೇ ಅನುಭವಿಸಲಿಲ್ಲ ಅಂದ್ರೆ ಹೇಗೆ ನೀನು ಇತರರಿಗೆ ವಿವರಿಸಲು ಆಗುತ್ತದೆ? You have never walked in it, how can you define it? ನೀನು ಆ ನೀತಿವಂತ ಜೀವನದಲ್ಲಿ ನಡೆಯಲಿಲ್ಲ ಅಂದ್ರೆ ಇತರರಿಗೆ ಹೇಗೆ ನೀನು ನಿನ್ನ ಅನುಭವವನ್ನು ಹೇಳುವುದಕ್ಕೆ ಆಗುತ್ತದೆ? That's what I want to tell you about different kinds of righteousness. ಅದಕ್ಕಾಗಿ ವಿಭಿನ್ನ ತರವಾಗಿರುವಂತ ನೀತಿಗಳ ಕುರಿತು ಸಭಾಪಾಲಕರು ಹಂಚುವುದಕ್ಕಿದ್ದಾರೆ. Some are righteous in their job. ಕೆಲವರು ತಮ್ಮ ಕೆಲಸಗಳಲ್ಲಿ ನೀತಿವಂತರಾಗಿರುತ್ತಾರೆ. That means who act morally, ethically right in their job. ಅವರ ಕೆಲಸಗಳಲ್ಲಿ ಅವರು ಸರಿಯಾಗಿ ಕೆಲಸ ಮಾಡೋದು, ಸರಿಯಾಗಿ ಇರುವುದು, ಇಂಥ ವಿಷಯಗಳು ಅವರು ಕರೆಕ್ಟ್ ಅನಿಸ್ತಾ ಇರ್ತವೆ, ಹಂಗಿರ್ತಾರೆ. Correct time they go to work. ಅವರು ಸಮಯಕ್ಕೆ ಕೆಲಸಕ್ಕೆ ಹೋಗುತ್ತಾರೆ. Correct their work. They don't cheat in work. ಕೆಲಸದಲ್ಲಿ ಮೋಸ ಮಾಡುವುದಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾರೆ. So they are righteous in their job. ಅವರವರ ಕೆಲಸದಲ್ಲಿ ನೀತಿವಂತರಾಗಿದ್ದಾರೆ. Some are righteous in their business. ಕೆಲವರು ತಮ್ಮ ವ್ಯಾಪಾರಗಳಲ್ಲಿ ನೀತಿವಂತರಾಗಿರುತ್ತಾರೆ. They don't cheat others in business when they are having partners in the business. ಆ ವ್ಯಾಪಾರದಲ್ಲಿ ಯಾರಾದರೂ ಭಾಗಸ್ವಾಮ್ಯರಿದ್ರೆ ಅವ್ರನ್ನು ಮೋಸ ಮಾಡುವುದಿಲ್ಲ. ಇವರು ನೀತಿವಂತರಾಗೇ ಇರುತ್ತಾರೆ, ಚೆನ್ನಾಗಿ If they are not righteous, cheat one another. Partners. ಒಂದು ವೇಳೆ ನೀತಿವಂತರಾಗಿ ಆ ಕೆಲಸದಲ್ಲಿ ವ್ಯಾಪಾರದಲ್ಲಿ ಇಲ್ಲ ಅಂದ್ರೆ ಒಬ್ಬರನ್ನೊಬ್ಬರು ಮೋಸ ಮಾಡಿಕೊಳ್ತಾರೆ ಭಾಗಸ್ವಾಮಿಗಳು. Even workers also can cheat if they are not righteous. ಆ ಸಮಯದಲ್ಲಿ ಅಷ್ಟು ಮಾತ್ರ ಅಲ್ಲದೆ ಕೆಲಸಗಾರರು ಕೂಡ ಮೋಸ ಮಾಡಬಹುದು, ಈ ರೀತಿಯಲ್ಲಿ ಇರಬಹುದು. Some say I am righteous in my family. ಕೆಲವರು ಹೇಳ್ತಾರೆ ನನ್ನ ಕುಟುಂಬ ಜೀವನದಲ್ಲಿ ಬಹಳ ನೀತಿವಂತನಾಗಿದ್ರಿ ಎಂದು. Hallelujah. That means they are living right in their family. ಅಂದ್ರೆ ಅವರ ಕುಟುಂಬದಲ್ಲಿ ಅವರು ಸರಿಯಾಗಿ ಜೀವಿಸ್ತಾ ಇದ್ದಾರೆ. Only family they look after well. ಅವರು ತಮ್ಮ ಕುಟುಂಬವನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ತಾರೆ. They don't cheat one another. ಕುಟುಂಬದಲ್ಲಿ ಯಾರನ್ನು ಒಬ್ಬರಿಗೊಬ್ಬರು ಅವರು ಮೋಸ ಮಾಡಿಕೊಳ್ಳುವುದಿಲ್ಲ. They love one another. ಒಬ್ಬರನ್ನೊಬ್ಬರು ಕುಟುಂಬದಲ್ಲಿರುವ ಎಲ್ಲರೂ ಪ್ರೀತಿ ಮಾಡಿಕೊಳ್ಳುತ್ತಾರೆ. They are righteous in the family. ಅವರು ಕುಟುಂಬದಲ್ಲಿ ಅವರು ನೀತಿವಂತರಾಗಿರುತ್ತಾರೆ. They are not righteous outside, but they are righteous in the family. ಅವರು ಹೊರಗಿನ ಬೇರೆ ವಿಷಯಗಳಲ್ಲಿ ನೀತಿವಂತರಾಗಿರುವುದಿಲ್ಲ, ಆದರೆ ಕುಟುಂಬದವರೆಗೆ ಅವರು ನೀತಿವಂತರಾಗೇ ಇರುತ್ತಾರೆ. Are you understand what I am saying? ಹೇಳುವುದು ಅರ್ಥವಾಗುತ್ತಾ ಇದೆಯಾ ಪಾಸ್ಟರ್? ಹೇಳುವುದು
So some says, I am good to my friend. ಕೆಲವರು ಹೇಳ್ತಾರೆ ನಾನು ನನ್ನ ಸ್ನೇಹಿತನಕ್ಕೆ ಒಳ್ಳೆಯವನಾಗಿದ್ದೇನೆ ಎಂದು. That is a social righteousness. ಅದು ಏನಂದ್ರೆ ಸಾಮಾಜಿಕವಾಗಿರುವಂತ ನೀತಿ. Hallelujah. ಹಲ್ಲೆಲೂಯಾ. Some people esteemed community. ಕೆಲವರು ಸಮಾಜದ ಕುರಿತು ಅವರು ಬಹಳಷ್ಟು ಗೌರವ ಕೊಡ್ತಾ ಇರ್ತಾರೆ. They fight for community. ಸಮಾಜದಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಇವರು ಹೋಗಿ ಜಗಳ ಮಾಡಿ ಅಂದ್ರೆ ಅವರ ಹಕ್ಕುಗಳಕ್ಕಾಗಿ ಹೋರಾಡ್ತಾರೆ. They help people in the community. ಸಮಾಜದಲ್ಲಿರುವಂತ ಜನರಿಗೆ ಸಹಾಯ ಮಾಡುವಂತೆ ಅದರಲ್ಲಿ ಅವರು ನೀತಿವಂತರಾಗಿ ಸರಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. That is a community righteousness. ಇದು ಏನಂದ್ರೆ ಸಾಮಾಜಿಕ ಪರವಾಗಿ ಅವರು ನೀತಿವಂತರಾಗಿ ಕೆಲಸ ಮಾಡುವಂತದ್ದು. Hallelujah. ಹಲ್ಲೆಲೂಯಾ. But all these are not divine righteousness. ಆದ್ರೆ ಇವೆಲ್ಲ ಕೂಡ ದೈವಿಕವಾಗಿರುವಂತ ನೀತಿ ಅಲ್ಲ. This is apart from God's righteousness. ಇದು ದೇವರನ್ನು ಬಿಟ್ಟು ಸ್ವಂತ ಸ್ವಕ್ರಿಯೆಗಳಿಂದ ಮಾಡುವಂತ ನೀತಿ. But let us look what Bible says about righteousness. ಆದರೆ ದೇವರ ವಾಕ್ಯವು ನೀತಿ ಕುರಿತು ಏನು ಹೇಳುತ್ತದೋ, ಸತ್ಯವೇದವು ಏನು ಹೇಳುತ್ತದೋ ನಾವು ನೋಡಿಕೊಳ್ಳೋಣ. Isaiah 64 chapter 6 verse says, ಯೆಶಾಯ ಗ್ರಂಥ 64ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, we are unclean thing, our righteousness are filthy as rags. ನಾವು ನಮ್ಮ ಒಂದು ನೀತಿ ಕ್ರಿಯೆಗಳೆಲ್ಲ ಕೂಡ ಮಲಿನವಾಗಿರುವಂತವಾಗಿವೆ. But nature of God reveal God's righteousness. ಆದರೆ ದೇವರ ಸ್ವಭಾವವು ದೇವರ ನೀತಿని ಬಯಲ್ಪಡಿಸಿದೆ. Amen. How can always someone is right? ಒಬ್ಬನು ಯಾವಾಗಲೂ ಹೇಗೆ ಸರಿಯಾಗಿರುತ್ತಾನೆ? It is only nature of God made us right. ಆ ಒಂದು ದೇವರ ಸ್ವಭಾವವು ಮಾತ್ರನೇ ನಾವು ಸರಿಯಾಗಿರುವಂತೆ ನಮ್ಮನ್ನು ಮಾಡುತ್ತದೆ. Hallelujah. ಹಲ್ಲೆಲೂಯಾ. Amen. ಆಮೆನ್. Romans 3rd chapter 10th verse says, ರೋಮ ಬರೆದ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, no one could be righteous, Bible says. ಸತ್ಯವಾದ ಹೇಳುತ್ತದೆ ಯಾರು ಕೂಡ ನೀತಿವಂತರಿಲ್ಲ ಎಂದು. Only God could be righteous. ಬರೇ ದೇವರು ಮಾತ್ರ ನೀತಿವಂತನಾಗಿರುತ್ತಾನೆ. 1 John 1st chapter 5th verse said, ಮೊದಲನೇ ಯೋಹಾನು 1st chapter, ಮೊದಲನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, in him no darkness at all. ಆತನಲ್ಲಿ ಯಾವ ಕತ್ತಲೂ ಇಲ್ಲ. Hallelujah. ಹಲ್ಲೆಲೂಯಾ. In God no darkness, only light. ದೇವರಲ್ಲಿ ಕತ್ತಲೆ ಅನ್ನುವಂಥದ್ದೇ ಇಲ್ಲ, ಎಲ್ಲ ಬೆಳಕೆ. Only God could be righteous, not all. ದೇವರು ಮಾತ್ರ ನೀತಿವಂತನಾಗಿರುವುದಕ್ಕೆ ಆಗುತ್ತದೆ, ಎಲ್ಲರೂ ನೀತಿವಂತರಾಗುವುದಕ್ಕೆ ಆಗುವುದಿಲ್ಲ. When God gave the law to the children of Israel, ದೇವರು ಇಸ್ರಾಯೇಲ್ ಜನಾಂಗಕ್ಕೆ, ಇಸ್ರಾಯೇಲ್ ಮಕ್ಕಳಕ್ಕೆಲ್ಲ ಕೂಡ ಧರ್ಮಶಾಸ್ತ್ರವನ್ನು ಕೊಟ್ಟಿರುವಾಗ they cannot obey all the law. ಅವರು ಎಲ್ಲಾ ಧರ್ಮಶಾಸ್ತ್ರಕ್ಕೆ ವಿಧೇಯರಾಗುವುದಕ್ಕೆ ಅವ್ರಿಗೆ ಆಗಲಿಲ್ಲ. They are doing one law but not failing another law. ಅವ್ರು ಏನ್ ಮಾಡ್ತಾ ಇದ್ದಾನೆ, ಒಂದು ನಿಯಮವನ್ನು ಧರ್ಮಶಾಸ್ತ್ರದಲ್ಲಿರುವಂತ ಒಂದು ನಿಯಮವನ್ನು ಹಿಂಬಾಲಿಸ್ತಾ ಇದ್ರು, ಇನ್ನೊಂದು ನಿಯಮದಲ್ಲಿ ತಪ್ಪಿ ಹೋಗ್ತಾ ಇದ್ರು. So when they failed in one law, ಒಂದು ನಿಯಮದಲ್ಲಿ ಅವರು ತಪ್ಪಿ ಹೋಗಿರುವಾಗ ಧರ್ಮಶಾಸ್ತ್ರದಲ್ಲಿ they failed in all the law. ಅವರು ಎಲ್ಲದರಲ್ಲಿ ತಪ್ಪಿ ಹೋಗಿದಂಗನೇ ದೇವರ ದೃಷ್ಟಿ. When they do all the law only, they become righteous. ಅವರು ಎಲ್ಲಾ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಪೂರೈಸಿದ್ರೇ ಅವರು ಧರ್ಮಶಾಸ್ತ್ರದಿಂದ ನೀತಿವಂತರಾಗುತ್ತಾರೆ. That's what no one could be righteous through the law. ಅದಕ್ಕಾಗಿ ಧರ್ಮಶಾಸ್ತ್ರದಿಂದ ಯಾರು ಕೂಡ ನೀತಿವಂತರು ಆಗುವುದಕ್ಕೆ ಆಗಲಿಲ್ಲ. Because of this understanding, ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ how can we relate with God? ದೇವರೊಂದಿಗೆ ಹೇಗೆ ಸಂಬಂಧವನ್ನು ಮನುಷ್ಯನು ಬೆಳೆಸಿಕೊಳ್ಳುವುದಕ್ಕೆ ಆಗುತ್ತದೆ? That's what, this is the reason Jesus came into this world. ಈ ಕಾರಣದಿಂದನೇ ಯೇಸುವು ಬಂದಿದ್ದಾರೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Why Jesus came? ಯಾಕೆ ಯೇಸು ಬಂದಿದ್ದಾರೆ? No one is righteous, no one able to become righteous. That's what Jesus came. ಯಾರು ಕೂಡ ನೀತಿವಂತರಾಗಿ ಜೀವಿಸುವುದಕ್ಕೆ ಆಗುತ್ತಾ ಇಲ್ಲ, ದೇವರ ನೀತಿ ಆಗಲಿಲ್ಲ, ಅದಕ್ಕಾಗಿ ಅವರನ್ನು ನೀತಿವಂತರಾಗಿ ಮಾಡುವುದಕ್ಕೆ ಯೇಸು ಬಂದಿದ್ದಾರೆ. He knew what we could never make it. ಆತನಿಗೆ ಗೊತ್ತಿದೆ, ದೇವರಿಗೆ ಗೊತ್ತಿದೆ ನಾವು ನಮಗೂ ಏನು ಮಾಡುವುದಕ್ಕೆ ಆಗುತ್ತಾ ಇಲ್ಲವೋ ನೀತಿವಂತರಾಗುವುದಕ್ಕೆ ಎಂದು. He knew that we cannot be righteous. It is impossible for us with our own. ಆತನಿಗೆ ದೇವರಿಗೆ ಗೊತ್ತಿದೆ ನಮ್ಮ ಸ್ವಕ್ರಿಯೆಗಳಿಂದ ನೀತಿವಂತರಾಗಿ ಆಗುವುದಕ್ಕೆ ಆಗುತ್ತಾ ಇಲ್ಲ ಎಂದು. Even today also there are many people, they are trying to be righteous, but I tell you, you cannot.
ಈ ದಿವಸಗಳಲ್ಲಿ ಕೂಡ ಕೆಲವರು ಸ್ವಂತವಾಗಿ ನೀತಿವಂತರಾಗಿ ಪ್ರವರ್ತಿಸಬೇಕಂತಿರ್ತಾರೆ. ಸ್ವಂತ ಕ್ರಿಯೆಗಳಿಂದ ಯಾರು ನೀತಿವಂತರಾಗುವುದಕ್ಕೆ ಆಗುವುದಿಲ್ಲ. That is only for your satisfying, but that is not for God's satisfaction. ಅದು ನಿನ್ನ ಒಂದು ತೃಪ್ತಿಗಾಗಿ ನೀನು ಹಂಗೆ ಇರ್ತಾ ಇದೆ ಅಷ್ಟೇ. ಆದರೆ ದೇವರ ದೃಷ್ಟಿಯಲ್ಲಿ ಅದು ತೃಪ್ತಿಯಾಗಿರುವಂತ ವಿಷಯವಲ್ಲ. That is not divine righteousness. You may be righteous in your job, you may be righteous in your family, you may be righteous to your friend, or you may be righteous to your community. That is only these worldly works you become righteous, but not divine righteousness. ನೀನು ನಿನ್ನ ಕೆಲಸದಲ್ಲಿ ಸರಿಯಾಗಿ ಜೀವಿಸುತ್ತಾ, ಕುಟುಂಬದಲ್ಲಿ ಸರಿಯಾಗಿ ಜೀವಿಸ್ತಾ, ಇದೇ ನೀತಿ ಅನ್ಕೊಂಡು ನಾನು ನೀತಿವಂತನಾಗಿದ್ದಿ ಅನ್ಕೊಂಡು ನೀನು ಜೀವಿಸ್ತಾ ಇದ್ರೆ ಒಳ್ಳೆಯದೇ. ಆದರೆ ದೇವರ ದೃಷ್ಟಿಯಲ್ಲಿ ಇದು ದೇವರ ನೀತಿ ಅಲ್ಲ. Bible says this is the reason Jesus came. ಸತ್ಯವೇದ ಹೇಳುತ್ತದೆ ಈ ಕಾರಣದಿಂದಲೇ ನೀತಿವಂತರಾಗಿ ಮಾಡುವುದಕ್ಕಾಗಿ ಆತನು ಬಂದಿದ್ದಾನೆ. John 10th chapter 10th verse, second part says Jesus came to give us his life and nature of God. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ 2ನೇ ಭಾಗ ಹೇಳುತ್ತದೆ, ಯೇಸುವು ತನ್ನ ಸ್ವಭಾವವನ್ನು ಜೀವವನ್ನು ಕೊಡುವುದಕ್ಕೆ ಬಂದಿದ್ದಾರೆ. Amen. Amen. He came and he gave to us that righteousness. ಆತನು ಬಂದಿದ್ದಾನೆ, ತನ್ನ ಸ್ವಭಾವವನ್ನು ತನ್ನ ನೀತಿಯನ್ನು ಕೊಡುವುದಕ್ಕೆ ಯೇಸು ಬಂದಿದ್ದಾರೆ, ನಮಗೆ ಕೊಟ್ಟಿದ್ದಾರೆ. Hallelujah. Hallelujah. I tell you, when God gave his nature and his life, he came with a package. ದೇವರು ಆತನ ಸ್ವಭಾವವನ್ನು ಆತನ ನೀತಿನಿ ಕೊಟ್ಟಿದ್ದಾರಂದ್ರೆ ಆ ಸ್ವಭಾವ ನೀತಿಯಲ್ಲಿ ಅದೊಂದು ಪ್ಯಾಕೇಜ್ ಇರುವಂಥ ವಿಷಯವಾಗಿದೆ. ಅದರಲ್ಲಿ ಎಲ್ಲ ಸವಲತ್ತುಗಳಿದೆ. ಇಟ್ ಕೇಮ್ ವಿತ್ ಅ ಗಿಫ್ಟ್. ಅದು ಒಂದು ವರವಾಗಿ ಬಹುಮಾನವಾಗಿ ಬಂದಿದೆ. That is a package. That gift is a package. There are many benefits are there in that package. ಆದರೆ ಆ ಬಹುಮಾನದಲ್ಲಿ ದೇವರ ಸ್ವಭಾವವು ದೇವರ ನೀತಿಯಲ್ಲಿ ಒಂದು ಬಹುಮಾನವಾಗಿ ಬಂದಿದೆ. ಆ ಪ್ಯಾಕೇಜ್ನಲ್ಲಿ ಅನೇಕ ಸವಲತ್ತುಗಳಿತ್ತು, ಅನೇಕ ಲಾಭಗಳಿವೆ. Hallelujah. When you believe Jesus Christ is God, ನೀನು ಯೇಸು ಕ್ರಿಸ್ತನು ದೇವರು ಅಂತ ನೀನು ವಿಶ್ವಸಿಸುವಾಗ, confess his lordship over your life, ನಿನ್ನ ಜೀವನದಲ್ಲಿ ಯೇಸು ಕ್ರಿಸ್ತನ ಒಡೆತನವನ್ನು ಬಾಯಿಂದ ಅರಿಕೆ ಮಾಡುವಾಗ, you receive his life and nature. ಆತನ ಸ್ವಭಾವವನ್ನು ಆತನ ನೀತಿಯನ್ನು ನೀನು ಹೊಂದಿಕೊಳ್ಳುತ್ತೀಯೇ. Amen. Amen. How God make it very easy. ಎಷ್ಟು ಸುಲಭತರವಾಗಿ ಆತನು ನಮಗೂ ನೀತಿಯನ್ನು ಕೊಟ್ಟಿದ್ದಾನೋ, ಸ್ವಭಾವವನ್ನು ಕೊಟ್ಟಿದ್ದಾನೋ ನೋಡ್ರಿ. Hallelujah. Hallelujah. Only we must believe Jesus Christ is God and confess the lordship of Jesus Christ in our ನಾವು life. ಯೇಸು ಕ್ರಿಸ್ತನೇ ದೇವರಂತ ಹೃದಯದಿಂದ ವಿಶ್ವಸಿಸಿ ಬಾಯಿಂದ ಅರಿಕೆ ಮಾಡುವುದರಿಂದ, ಆತನ ಒಡೆತನದಲ್ಲಿ ಬರುವುದರಿಂದ ನಮಗೂ ದೇವರ ಸ್ವಭಾವವು ದೇವರ ನೀತಿ ಆತನು ಕೊಟ್ಟಿದ್ದಾನೆ. Amen. Amen. So you received his life and nature. ನೀವು ಆತನ ಸ್ವಭಾವವನ್ನು ಆತನ ನೀತಿಯನ್ನು ಹೊಂದಿಕೊಂಡಿದ್ದೀರಿ. How many say I believe Jesus Christ is God? ಎಷ್ಟು ಜನರು ಹೇಳುತ್ತಾರೆ ನಾನು ಯೇಸು ಕ್ರಿಸ್ತನೇ ದೇವರೆಂದು ನಂಬುತ್ತೇನೆ ಎಂದು? How many confess the lordship of Jesus Christ in our life? ಎಷ್ಟು ಜನರು ಯೇಸು ಕ್ರಿಸ್ತನ ನನ್ನ ಜೀವನಕ್ಕೆ ಒಡೆಯನಂತ ಅರಿಕೆ ಮಾಡಿದಿರಿ? Amen. Amen. Hallelujah. Hallelujah. I tell you received his life and his nature. How many say I received his life and nature? ಎಷ್ಟು ಜನರು ಹೇಳ್ತಾರೆ ನಾನು ಆತನ ಸ್ವಭಾವವನ್ನು ಆತನ ನೀತಿಯನ್ನು ಹೊಂದಿಕೊಂಡಿದ್ದೇನೆ ಎಂದು? Amen. Amen. Are you received his life and nature? ಆತನ ಜೀವವನ್ನು ಮತ್ತೆ ಆತನ ಸ್ವಭಾವವನ್ನು ಆತನ ನೀತಿಯನ್ನು ಹೊಂದಿಕೊಂಡಿದ್ದೀರಾ? Amen. When you born into this world, ನೀನು ಈ ಲೋಕದಲ್ಲಿ ಹುಟ್ಟಿರುವಾಗ by your mother and father, ನಿಮ್ಮ ತಂದೆ ತಾಯಿಗಳ ಮುಖಾಂತರವಾಗಿ ಭೂಮಿ ಮೇಲೆ ಹುಟ್ಟಿರುವಾಗ you have their life. ನಿಮಗೆ ಅವರ ಜೀವವೂ ಇರುತ್ತದೆ. You came with the life that they had. ಅವರಿಗಿರುವಂತ ಜೀವದಿಂದ ನೀನು ಈ ಭೂಮಿ ಮೇಲೆ ಹುಟ್ಟಿದಿ. That is a human life. ಅದು ಮನುಷ್ಯನ, ಸಾಧಾರಣ ಮನುಷ್ಯನ ಜೀವ. That is not God's life. ಅದು ದೇವರ ಜೀವವೂ ಅಲ್ಲ. Amen. Amen. If somebody born into this world, ಯಾರಾದರೂ ಮಗು ಇಲ್ಲಿ ಹುಟ್ಟಿದ್ರೆ, so ಈ ಲೋಕದಲ್ಲಿ they ಹುಟ್ಟಿದ್ರೆ are having their parent life. ಅವರಿಗೆ ಅವರ ತಂದೆ ತಾಯಿಗಳ ಜೀವವಿರುತ್ತದೆ ಅವರಲ್ಲಿ. They came with a human life. ಅವರು ಮನುಷ್ಯನ ಜೀವದಿಂದ ಹುಟ್ಟಿದ್ದಾರೆ. But when Jesus came, he said, you must be born again. ಆದರೆ ಯೇಸು ಹೇಳಿದ್ದಾರೆ ಆ ವ್ಯಕ್ತಿ ತಿರುಗಿ ಜನ್ಮಿಸಬೇಕು ಅಂತ ದೇವರು ಹೇಳಿದ್ದಾರೆ. That's what John 3rd chapter 7th verse. ಅದಕ್ಕಾಗಿ ಯೋಹಾನ ಸುವಾರ್ತೆ 3:7ನೇ ವಚನದಲ್ಲಿ ಹೇಳ್ತಾರೆ, 3ನೇ ಅಧ್ಯಾಯ 7ನೇ ವಚನದಲ್ಲಿ, You must be born again. ನೀನು ತಪ್ಪದೇ ತಿರುಗಿ ಜನ್ಮಿಸಬೇಕೆಂದು. That means ಅದರ ಅರ್ಥ you don't want to live with your human life, with your parental life.
you must live with God's life. ಅದರ ಅರ್ಥ ಏನಂದ್ರೆ ನಿಮ್ಮ ತಂದೆ ತಾಯಿಗಳಿಂದ ಬಂದಿರುವಂತ ಜೀವದಿಂದ, ಸಾಧಾರಣ ಮನುಷ್ಯ ಜೀವದಿಂದ ನೀವು ಜೀವಿಸುವುದು ಬೇಕಾಗಿಲ್ಲ ಅಂತೆ ದೇವರು ತಿರುಗಿ There ಜೀವಿಸುವಂತೆ. is so much confusion in the Christianity today. ಕ್ರೈಸ್ತತ್ವದಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಇದೆ ಈ ದಿವಸಗಳಲ್ಲಿ. How can we live with God's life? ಹೇಗೆ ನಾವು ದೇವರ ಜೀವದಿಂದ I ಜೀವಿಸುವುದಕ್ಕೆ tell you, ಆಗುತ್ತದೆ? when you born again, ನಾನು ಹೇಳ್ತೇನೆ, ನೀವು ತಿರುಗಿ ಜನ್ಮಿಸಿರುವಾಗ, ಯೇಸು ಕ್ರಿಸ್ತನ ಒಡೆತನದಲ್ಲಿ ಬರುವಾಗ Jesus' life enter in you. ಯೇಸು ಕ್ರಿಸ್ತನ ಜೀವವು ನಿನ್ನಲ್ಲಿ ಪ್ರವೇಶಿಸುತ್ತದೆ. That means when you believe Jesus Christ is God and confess Jesus Christ's lordship in your life, ಯೇಸು ಕ್ರಿಸ್ತನೇ ದೇವರಂತ ನಂಬಿ ಆತನ ಒಡೆತನವನ್ನು ನಿನ್ನ ಬಾಯಿಂದ ಅರಿಕೆ ಮಾಡಿ ಹೇಳಿರುವಾಗ His life enter in you. ದೇವರ ಜೀವವು ಆತ್ಮೀಯವಾದದ್ದು ನಿನ್ನಲ್ಲಿ ಪ್ರವೇಶಿಸುತ್ತದೆ. The spirit man which came from your father will be removed and you will be newly created by Christ's spirit. ತಂದೆಯಿಂದ ಬಂದಿರುವಂತಹ ಹಳೆ ಆತ್ಮ ಮನುಷ್ಯನು ತೆಗೆದು ಹಾಕಲ್ಪಟ್ಟು ಒಳಗಡ ಕ್ರಿಸ್ತನ ಆತ್ಮವಾಗಿ ನೂತನ ಸೃಷ್ಟಿಯಾಗಿ ನೀನು ಉಂಟು ಮಾಡಲ್ಪಡ್ತೀಯಾ. Hallelujah. ಹಲ್ಲೆಲೂಯಾ. So that means ಅದರ ಅರ್ಥ you must live by that spirit man. ಆ ಆತ್ಮದಿಂದ ನೀನು ಜೀವಿಸಬೇಕು. Hallelujah. ಹಲ್ಲೆಲೂಯಾ. Amen. ಆಮೆನ್. So before that you are living with your parental life, but now you must live with the Christ spirit. So you must live through that spirit man. ಯೇಸು ಕ್ರಿಸ್ತನಲ್ಲಿ ಬರುವುದಕ್ಕೆ ಮುಂಚೆ ಹಳೆ ಆತ್ಮ ಮನುಷ್ಯನು ತಂದೆ ತಾಯಿಗಳಿಂದ ಬಂದಿರುವಂತಹ ಆತ್ಮ ಮನುಷ್ಯನಿಂದ ಜೀವಿಸ್ತಾ ಇದೆ. ಆದರೆ ಯೇಸು ಕ್ರಿಸ್ತನ ಒಡೆತನದಲ್ಲಿ ಬಂದಿರುವಾಗ ಹಳೆ ಆತ್ಮ ಮನುಷ್ಯನು ಹೋಗಿದ್ದಾನೆ. ಈಗ ಹೊಸ ಆತ್ಮದಿಂದ ನೀನು ಜೀವಿಸಬೇಕು. Amen. ಆಮೆನ್. That's what Jesus said in John 6 chapter 63rd verse. ಅದಕ್ಕಾಗಿ ಯೋಹಾನ ಸುವಾರ್ತ 6ನೇ ಅಧ್ಯಾಯ 63ನೇ ವಚನದಲ್ಲಿ ವಾಕ್ಯ ಹೇಳುತ್ತದೆ, The words what I speak, that is a life and ಯೇಸು spirit. ಹೇಳ್ತಾ ಇದ್ದಾರೆ, ನಾನು ಮಾತನಾಡುವಂತ ಮಾತುಗಳು ಆತ್ಮವು ಜೀವವೂ ಆಗಿದೆ. Hallelujah. ಹಲ್ಲೆಲೂಯಾ. That means ಅದರರ್ಥ now what you are speaking with the God's life and with the God's spirit. ನೀನು ಮಾತನಾಡುವಂತ ಮಾತುಗಳು ದೇವರ ಜೀವದಿಂದ, ದೇವರ ಆತ್ಮದಿಂದ ಮಾತನಾಡ್ತಾ ಇದೆ. Because you are new creation. ಯಾಕಂದ್ರೆ ನೀನು ನೂತನ ಸೃಷ್ಟಿ ಈಗ ಒಳಗಡೆ. You are living through God's life. ದೇವರ ಜೀವದಿಂದ ಈಗ ಜೀವಿಸ್ತಾ ಇದೆ. You are living with the God's spirit. ದೇವರ ಆತ್ಮದಿಂದ ನೀನು ಜೀವಿಸ್ತಾ ಇದೆ. Because God's life is in you, because you are a new created man, so you must speak right according to the word of God. ಯಾಕಂದ್ರೆ ನೀನು ನೂತನ ಸೃಷ್ಟಿಯಾಗಿದೆ, ಕ್ರಿಸ್ತನ ಜೀವವು ನಿನ್ನಲ್ಲಿರುವ ಕಾರಣ ದೇವರ ವಾಕ್ಯ ಪ್ರಕಾರವಾಗಿ ನೀನು ಸರಿಯಾಗಿ ಮಾತನಾಡಬೇಕು. How can you speak wrong? ಹೇಗೆ ನೀನು ತಪ್ಪು ಮಾತನಾಡುವುದಕ್ಕೆ Because God ಆಗುತ್ತದೆ? made you righteous. ದೇವರು ನಿನ್ನ ನೀತಿವಂತನಾಗಿ How ಮಾಡಿರುವಾಗ can you think wrong? ಹೇಗೆ ನೀನು ತಪ್ಪಾಗಿ ಯೋಚಿಸ್ತೀಯ? You are born again. ನೀನು ತಿರುಗಿ ಜನ್ಮಿಸಿದ್ಯಾ? When you are born again, ನೀನು ತಿರುಗಿ ಜನ್ಮಿಸಿರುವಾಗ you are born with Jesus' life, you are born with the nature of God. ನೀನು ಯೇಸು ಕ್ರಿಸ್ತನ ಜೀವದಿಂದ, ದೇವರ ಜೀವದಿಂದ, ದೇವರ ಸ್ವಭಾವದಿಂದ ನೀನು ಹುಟ್ಟಿದಿ. That means His righteousness given you. ಅದರ ಅರ್ಥ ಆತನ ನೀತಿಯನ್ನೇ ನಿಮ್ಗೆ ಕೊಟ್ಟಿದ್ದಾರೆ. So we must know that this is righteousness given by Jesus. ಇದು ನೀವು ತಿಳ್ಕೋಬೇಕು, ಇದು ನನಗೆ ಬಂದಿರುವಂತ ನೀತಿ ದೇವರಿಂದ ಬಂದಿರುವಂತ ನೀತಿ ಎಂದು. Hallelujah. ಹಲ್ಲೆಲೂಯಾ. Amen. ಆಮೆನ್. This is a spiritual righteousness. ಇದು ಆತ್ಮೀಯವಾಗಿರುವಂತ ನೀತಿಯಾಗಿದೆ. This come by Jesus. ಇದು ಯೇಸು ಕ್ರಿಸ್ತನಿಂದ ಬರುತ್ತದೆ. Amen. Amen. This is not by works. ಇವೇನೋ ಸ್ವಂತ ಕ್ರಿಯೆಗಳಿಂದ ಬಂದಿರುವಂತವಲ್ಲ. Hallelujah. Hallelujah. This is freely given. ಇವು ಉಚಿತವಾಗಿ ದೇವರು ಈ ನೀತಿಯನ್ನು Only ಕೊಟ್ಟಿದ್ದಾರೆ. we believed Jesus Christ is God and confess Jesus Christ is Lord of our life. Freely given this gift to us. ಈ ನೀತಿ ಎಂಬ ದೇವರ ವರವನ್ನು ದೇವರು ಆತನ ಉಚಿತವಾಗಿ ಕೊಟ್ಟಿದ್ದಾನೆ. ನೀನು ಯಾವಾಗ ಯೇಸು ಕ್ರಿಸ್ತನು ದೇವರು ನನ್ನ ಜೀವನಕ್ಕೆ ಒಡೆಯನಂತೀಯೋ ಅವಾಗ ಉಚಿತವಾಗಿ ಕೊಟ್ಟಿರುವಂತ ಬಹುಮಾನ ವರವಾಗಿದ್ದೆ ದೇವರ ನೀತಿ ನಿನಗೆ. Romans 3:21 says, ರೋಮ 3:21 ಹೇಳುತ್ತದೆ, the righteousness from God apart from the law. ಈ ದೇವರ ನೀತಿ ಏನಂದ್ರೆ ಧರ್ಮಶಾಸ್ತ್ರಕ್ಕೆ ಬೇರಾಗಿರುವಂತ ನೀತಿ. Amen. ಆಮೆನ್. This is apart from the law. ಈ ಧರ್ಮಶಾಸ್ತ್ರಕ್ಕೆ ಬೇರಾಗಿ ವಿಭಿನ್ನವಾಗಿರುವಂತ ನೀತಿ ದೇವರ ನೀತಿ. So that righteousness given to us. ಆ ದೇವರ ನೀತಿ ನಮಗೆ ಕೊಡಲ್ಪಟ್ಟಿದೆ. We don't obey the law. ನಾವೇನು ಧರ್ಮಶಾಸ್ತ್ರಕ್ಕೆ ವಿಧೇಯತೆ ತೋರಿಸಲಿಲ್ಲ.
This is not by works. ಇವೇನೋ ಸ್ವಂತ ಕೆಲಸ ಕಾರ್ಯಕ್ರಿಯೆಗಳಿಂದ ಆಗಿದ್ದಲ್ಲ. This is given freely. ಇದು ಉಚಿತವಾಗಿ ನೀತಿವಂತರಂತ ದೇವರು ಹೇಳಿಕೊಟ್ಟಿದ್ದಾನೆ Without ನಮಗೆ. obeying the law, this righteousness of God given to us. ಧರ್ಮಶಾಸ್ತ್ರದಲ್ಲಿ ಯಾವುದೇ ವಿಷಯಗಳನ್ನು ವಿಧೇಯತೆ ತೋರಿಸದೇ ಇರುವಾಗ ನಮಗೂ ದೇವರ ನೀತಿ ಕೊಡಲ್ಪಟ್ಟಿದೆ. Without confirming his demands of justice, it is freely given to us. ನ್ಯಾಯಾಧೀಶನಾಗಿರುವಂತ ಆತನ ಪರವಾಗಿ ವಿಷಯಗಳು ಮಾಡಬೇಕು ಅನ್ನುವಂಥ ವಿಷಯ ಇನ್ನೂ ಮಾಡದೇ ಇರುವಾಗಲೇ ನಮಗೂ ನೀತಿ ಕೊಡಲ್ಪಟ್ಟಿದೆ. This righteousness of God, ಈ ನೀತಿ ದೇವರ ನೀತಿ we don't get by obeying the law. ಈ ಒಂದು ಧರ್ಮಶಾಸ್ತ್ರಕ್ಕೆ ವಿಧೇಯತೆ ತೋರಿಸುವುದರಿಂದ ಪಡೆದುಕೊಳ್ಳಲಿಲ್ಲ. Hallelujah. How many understand? Say praise the ಎಷ್ಟು Lord. ಜನಕ್ಕೆ ಅರ್ಥವಾಯಿತು? ಪ್ರೈಸ್ ದಿ ಲಾರ್ಡ್. Do you receive righteousness? ನೀವು ದೇವರ ನೀತಿಯನ್ನು ಸ್ವೀಕಾರ ಮಾಡಿಕೊಂಡಿದ್ದೀರಾ? How many say that I received righteousness of? ಎಷ್ಟು ಜನರು ಹೇಳ್ತೀರಿ ನಾನು ಯೇಸು ಕ್ರಿಸ್ತನ ನೀತಿಯನ್ನು ಹೊಂದಿಕೊಂಡಿದೆ ಎಂದು? Amen. ಆಮೆನ್. Hallelujah. ಹಲ್ಲೆಲೂಯಾ. Romans 5:17 says, ರೋಮ ಬರೆದ ಪತ್ರಿಕೆ 5:17 ಹೇಳುತ್ತದೆ, by one man's offense, ಒಬ್ಬ ಮನುಷ್ಯನ ಅಪರಾಧದಿಂದ death reigned. ಮರಣವು ಆಳ್ವಿಕೆ ಮಾಡಿದೆ. By one man, Jesus Christ, ಆದರೆ ಒಬ್ಬ ಯೇಸು ಕ್ರಿಸ್ತನಿಂದ received a gift of righteousness. ನೀತಿ ಎಂಬ ವರದಾನವನ್ನು ಹೊಂದಿಕೊಂಡಿದ್ದೇವೆ. Those people shall reign in their life. ಯಾರು ನೀತಿಯ ವರದಾನವನ್ನು ಹೊಂದಿಕೊಂಡಿರ್ತಾರೋ ಅವರು ಅವರ ಜೀವನದಲ್ಲಿ ಪರಿಪಾಲಿಸ್ತಾರೆ. ಆಮೆನ್. Amen. ಆಮೆನ್. So if you received your parental life, I tell you, you don't reign your life, you only defeat. That's all. ನೀನು ನಿಮ್ಮ ತಂತಾಯಿಗಳ ಜೀವನೇ ಪಡೆದುಕೊಂಡು ಅದರಲ್ಲೇ ಇದ್ರೆ ನೀನು ಪರಿಸ್ಥಿತಿಗಳಲ್ಲಿ ಜಯ ಹೊಂದುವುದಿಲ್ಲ, ಹಂಗೇ ಇರ್ತೀಯ. ಆಮೇಲೆ ಭಾಳ ಜನ ಅವ್ರ ವೆಹಿಕಲ್ ಮೇಲೆ ಇಲ್ಲಿದ್ರೆ ಅವ್ರ ಲಾರಿ ಮೇಲೆ, ಟ್ರಕ್ ಮೇಲೆ, ಕಾರ್ ಮೇಲೆ ಹಾಕೊಂಡಿರ್ತದೆ ತಂದೆ ತಾಯಿಗಳ ಒಂದು ಗಿಫ್ಟ್ ಅಂತಂದು ಹೇಳಿ. ಅವರು ಅನೇಕರು ವೆಹಿಕಲ್ಸ್ ಮೇಲೆ ಹಾಕೊಂಡು ಬರ್ಕೊತಾ ಇರ್ತಾರೆ, ವಾಹನಗಳ ಮೇಲೆ. ಇದು ತಂದೆ ತಾಯಿಗಳಿಂದ ಬಂದಿರುವಂಥ ಬಹುಮಾನ, ವರ. ತಂದೆ ತಾಯಿಗಳಿಂದ ಬಂದಿರುವಂಥ ಒಂದು ವರ, ಅದು ನಮ್ಮ ನೀತಿವಂತರಾಗಿ ಮಾಡೋದಿಲ್ಲ. ತಂದೆ ತಾಯಿಗಳಿಂದ ಬಂದಿರುವಂಥ ವರ ನಮ್ಮ ನೀತಿವಂತರಾಗಿ ಮಾಡುವುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ದಟ್ ಆ ವರದಿಂದ ಮರಣವು ನಮ್ಮನ್ನು ಪರಿಪಾಲಿಸುತ್ತದೆ. ತಂದೆ ತಾಯಿಗಳಿಂದ ಬಂದಿರುವಂಥ ತಂದೆ ತಾಯಿಗಳಿಂದ ಬಂದಿರುವಂಥ ವರದಿಂದ ಆ ಮರಣವು ಕೂಡ ನಮ್ಮನ್ನು ಪರಿಪಾಲಿಸುತ್ತದೆ. ಬಟ್ ವೆನ್ ಯು ರಿಸೀವ್ಡ್ ಕ್ರೈಸ್ಟ್ ಲೈಫ್, ಆದರೆ ಯಾವಾಗ ನೀನು ಕ್ರಿಸ್ತನ ಜೀವವನ್ನು ನೀತಿಯನ್ನು ಹೊಂದಿಕೊಳ್ಳುತ್ತೀಯೋ, ಯು ರಿಸೀವ್ಡ್ ಗಿಫ್ಟ್ ಆಫ್ ರೈಚಸ್ನೆಸ್, ಯು ಶಾಲ್ ರೇನ್ ಇನ್ ಲೈಫ್. ನೀನು ಯೇಸು ಕ್ರಿಸ್ತನಲ್ಲಿರುವಂಥ ದೇವರ ನೀತಿ ಎಂಬ ವರವನ್ನು ನೀನು ಸ್ವೀಕಾರ ಮಾಡಿಕೊಂಡಿದ್ರೆ ನಿನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ಪರಿಪಾಲಿಸ್ತೀಯಾ. ಆಮೆನ್. ಆಮೆನ್. ನಮ್ಮ ಅಪ್ಪ ಅಮ್ಮ ಭಾಳಷ್ಟು ಸಂಪಾದನೆ ಮಾಡಿದ್ದಾರೆ, ಆ ಸಂಪಾದನೆ ಭಾಳಷ್ಟು ಇದೆ, ಆದರೆ ಆ ಸಂಪಾದನೆಯಿಂದ ಅವರ ಶಾಪಗಳು ಕೂಡ ಬರುತ್ತದೆ. ನೀನು ಅಪ್ಪ ಅಮ್ಮ ಸಂಪಾದಿಸ್ಬೋದು, ಅವ್ರ ಶಾಪಗಳು ಕೂಡ ಇರುತ್ತವೆ. ಅವರ ಕಾಲು ನೋವು ಇರ್ತದೆ, ನಿಮಗೆ ಬರ್ತದೆ. ಅವ್ರಿಗೆ ಕಾಲು ನೋವು ಇರ್ತದೆ, ನಿನಗೆ ಬರ್ತದೆ. ಅವರ ತಲೆನೋವು ಇರ್ತದೆ, ಅದು ನಿಮಗೆ ಬರುತ್ತದೆ. ಅವರ ತಲೆನೋವು ನಿನಗೆ. Are you with me what I am saying? When they failed something, that fail you too also failed. ಅವರು ಎಲ್ಲಿ ಸೋತೋಗಿರ್ತಾರೋ ಅದೇ ಫೇಲ್ಯೂರ್ ನಿನಗೆ ಕೂಡ ಕಂಟಿನ್ಯೂ ಆಗುತ್ತದೆ. If they had a heart attack, you too also get a heart attack. ಅವರಿಗೆ ಹಾರ್ಟ್ ಅಟ್ಯಾಕ್ ಡಿಸೀಸ್ ಇಂದ ಏನನ್ನ ತೊಂದರೆ ಆಗಿದ್ರೆ ಅದು ನಿನಗೂ ಬರುತ್ತದೆ. One man of God in Bangalore, ಬ್ಯಾಂಗ್ಳೂರದಲ್ಲಿ ಒಬ್ಬ ದೈವ ಮನುಷ್ಯನು is a pastoring a church now. ಈಗ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಭಾಪಾಲಕರಾಗಿ. Some he feels some pain in his heart. ಆತನ ಎದೆದಲ್ಲಿ ಸ್ವಲ್ಪ ನೋವು ಅನಿಸಿತ್ತು. He went to cardiologist. ಆತನು ಡಾಕ್ಟರ್ ಹತ್ರ ಹೋಗಿದ್ದಾರೆ. So when he went for checkup, ಆತನ ಚೆಕಪ್ ಹೋಗಿರುವಾಗ so doctor everything checked. ಡಾಕ್ಟರ್ ECG everything checked. ಎಲ್ಲ ECG ಎಲ್ಲ ವಿಷಯಗಳು He said you are all right. ಡಾಕ್ಟರ್ ಹೇಳಿದ್ದಾರೆ ನೀವು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ನಿನಗೆ ಎಂದು. He came out. ಆತನು ಹೊರಗೆ ಬಂದಿದ್ದಾನೆ, Going back to home. ಮನೆಗೆ ಹೋಗಿದ್ದಾನೆ. Again he had something doubt. ಮತ್ತೆ ಆತನಿಗೆ ಮನಸ್ಸಿನಲ್ಲಿ ಸ್ವಲ್ಪ ಡೌಟ್ ಬಂತು. My daddy died in heart attack. ನನ್ನ ತಂದೆ ಹಾರ್ಟ್ ಅಟ್ಯಾಕ್ದಲ್ಲಿ ತೀರ್ಕೊಂಡಿದ್ದಾರಲ್ಲ, My brother also died in heart attack. ನಮ್ಮ ಅಣ್ಣ ಕೂಡ, There are many people died in heart attack. ಕುಟುಂಬದಲ್ಲಿ ಬಹಳ ಜನರು ಹಾರ್ಟ್ ಅಟ್ಯಾಕ್ದಿಂದ ತೀರ್ಕೊಂಡಿದ್ದಾರಲ್ಲ. So I want to go again, one more checkup I have to go. ಮತ್ತೆ ಚೆಕಪ್ ಹೋಗ್ತೀನಿ ಡಾಕ್ಟರ್ ಹತ್ರ When ಇನ್ನೊಂದ್ಸತಿ they go ಸರಿಯಾಗಿ. for second checkup, ಮತ್ತೆ ಸೆಕೆಂಡ್ ಚೆಕಪ್ ಹೋಗಿ ಸರಿಯಾಗಿ something wrong ತೋರಿಸ್ಕೊಂತೀನಿ. in his heart. ಅವರು ಅವಾಗ ಹೇಳಿದ್ದಾರೆ ಇನ್ನು ಏನೋ ತಪ್ಪಿದೆ ನಿನ್ನಲ್ಲಿ, ನಿನ್ನ You have to go ಗುಡ್ಡದಲ್ಲಿ through the bypass surgery. ನೀನು ಬೈಪಾಸ್ ಸರ್ಜರಿಯಿಂದ ಹೋಗ್ಬೇಕಂತ ಹೇಳಿದ್ರು. So surgery done. ಮತ್ತೆ ಸರ್ಜರಿ ಆಗಿದೆ.
So now he is living because of parent. He too also gone through that. ಆ ತಂದೆ ತಾಯಿಗಳದೇ ಮನಸ್ಸಿನಲ್ಲಿ ಇಟ್ಕೊಂಡ ಆ ಜೀವದಿಂದ ಅನ್ಕೊಳ್ಳುತ್ತಾ ಈ ಒಂದು ಅದೇ ಸರ್ಜರಿದಲ್ಲಿ ಹೋಗಿ ಮತ್ತೆ ಇದ್ದಾರೆ. That curse will be broke when you received Christ's righteousness. ಕ್ರಿಸ್ತನ ನೀತಿಯನ್ನು ನೀನು ಹೊಂದಿಕೊಳ್ಳುವಾಗ ಒಂದು ಶಾಪವಾಗಿ ಮತ್ತೆ 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 ಕಾಣಿಸ್ತದಲ್ಲ, ಅದನ್ನು ನಾವು ನಿಲ್ಲಿಸಬಹುದು. Amen. By one man's offense, death reigned. By one man, Jesus Christ, you received a gift of righteousness. You shall reign in life. ಒಬ್ಬ ಮನುಷ್ಯನ ಅಪರಾಧದಿಂದ ಆ ಒಂದು ಪಾಪವು ಬಂದಿದೆ, ಆದರೆ ಒಬ್ಬ ಮನುಷ್ಯನು ಯೇಸು ಕ್ರಿಸ್ತನಿಂದ ನಿನಗೆ ನೀತಿ ಎಂಬ ವರದಾನವು ಬಂದಿದೆ. ಆ ನೀತಿ ವರದಾನದಿಂದ ನೀನು ನಿನ್ನ ಜೀವನದಲ್ಲಿ ಪರಿಪಾಲಿಸಬಹುದು. Hallelujah. Hallelujah. Don't take anything heritage from your parents. ಯಾವುದೇ ನಿನ್ನ ತಂತಾಯಿಗಳಿಂದ ಬಂದಿರುವಂತ ವಂಶಪಾರವಾಗಿರುವಂತ ವಿಷಯಗಳನ್ನು ಸ್ವೀಕರಿಸಬೇಡ. Don't take bad things. ಒಳ್ಳೆ ವಿಷಯಗಳನ್ನು ತೆಗೆದುಕೋ, ಕೆಟ್ಟ ವಿಷಯಗಳು ಬೇಡ. Hallelujah. Hallelujah. ಕೆಟ್ಟ ವಿಷಯಗಳು ಅಂದ್ರೆ ಕುಡಿಯೋದು ತಗೊಂಡು ಹೋಗ್ಬೇಡ. ಅಪ್ಪ ಕುಡಿತಾ ಇದ್ದಪ್ಪ ನಾನು ಕೂಡ ಕುಡಿತೀನಿ ಅಂತಂದ್ರೆ ಕೆಟ್ಟ ವಿಷಯಗಳು ತಗೋಬಾರ್ದು. ಅಪ್ಪ ಕುಡಿತಾ ಇದ್ದನಪ್ಪ ನಾನು ಕುಡಿತೀನಿ ಅಂತ ಬರೀ ಸುಳ್ಳು ಹೇಳ್ತಾ ಇದ್ದ ನಾನು ಕೂಡ ಹೇಳ್ತೀನಿ. ಓ ಮೈ ಫಾದರ್ ಆಲ್ವೇಸ್ ಟೆಲಿಂಗ್ ಲೈಸ್, ಐ ಟು ವಿಲ್ ಸೇ ಲೈಸ್. ಅಪ್ಪ ಸಾಲ ತೆಗೆದುಕೊತಾ ಇದ್ದಾರೆ, ನಾನು ಕೂಡ ಸಾಲ ತೆಗೆದುಕೊಂತೀನಿ. ಆ ರೀತಿಯಲ್ಲಿ ನಾವು ಹಿಂಬಾಲಿಸಬಾರ್ದು. ಡೋಂಟ್ ಟೇಕ್ ಹೆರಿಟೇಜ್, ರಾಂಗ್ ಹೆರಿಟೇಜ್. ತಪ್ಪಾಗಿರುವಂತ ವಂಶಕ್ರಮವನ್ನು ತೆಗೆದುಕೋಬೇಡ. Hallelujah. Hallelujah. Take the heritage from the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನಿಂದ ಆತನಲ್ಲಿರುವಂತ ಸಂಕ್ರಮವಾಗಿರುವಂತ ವಿಷಯಗಳನ್ನು There is ತೆಗೆದುಕೋ. a lot of inheritance is there in Christ. ಕ್ರಿಸ್ತನಲ್ಲಿ ಬಹಳಷ್ಟು ವಂಶಪಾರಪರವಾಗಿ ಬರುವಂತ ಎಲ್ಲ ವಿಷಯಗಳಲ್ಲಿ ಅಲ್ಲಿ ಸ್ವಾಸ್ಥ್ಯವಾಗಿದೆ, ಆಸ್ತಿಯಾಗಿದೆ ನಮಗೆ. If you received Jesus Christ's righteousness, ಯೇಸು ಕ್ರಿಸ್ತನ ನೀತಿಯನ್ನು ನೀನು ಸ್ವೀಕಾರ ಮಾಡಿದ್ರೆ you shall reign in life. ನಿನ್ನ ಜೀವನದಲ್ಲಿ ನೀನು ಪರಿಪಾಲಿಸ್ತೀಯಾ? Hallelujah. Hallelujah. How many are ready to reign in their life? ಎಷ್ಟು ಜನರು ನೀವು ನಿಮ್ಮ ಜೀವನದಲ್ಲಿ ಪರಿಪಾಲಿಸುವುದಕ್ಕೆ ಸಿದ್ಧವಾಗಿದ್ದೀರಿ? Amen. If you have a righteousness of Jesus Christ, I tell you, you are reigning in your life. ನಿನ್ನಲ್ಲಿ ಯೇಸು ಕ್ರಿಸ್ತನ ನೀತಿ ಇದ್ರೆ ನೀನು ನಿನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ ಪರಿಪಾಲಿಸ್ತೀಯ. When you received a gift of righteousness ಯೇಸು from Jesus Christ, ಕ್ರಿಸ್ತನ ನೀತಿಯನ್ನು ಯೇಸು ಕ್ರಿಸ್ತನಿಂದ ಪಡೆದುಕೊಂಡಿದ್ರೆ you no longer victim of sin. ನೀನು ಪಾಪಕ್ಕೆ ಎಷ್ಟು ಮಾತ್ರಕ್ಕೂ ದಾಸನಾಗಿ ಸೋತು ಹೋಗಿ ಇರುವುದಿಲ್ಲ. You no longer victim of sickness. ಅನಾರೋಗ್ಯಕ್ಕೆ ಒಳಗಾಗಿ ಬಾಧಿತನಾಗಿರುವುದಿಲ್ಲ. You no longer victim of poverty. ಬಡತನಕ್ಕೆ ಬಾಧ್ಯಸ್ಥನಾಗಿ ನೀನು ಇರುವುದಿಲ್ಲ, Because ಬಾಧಿತನಾಗಿರುವುದಿಲ್ಲ. we are not from Adam, we are from Jesus Christ. ಯಾಕಂದ್ರೆ ಆದಾಮನಿಂದ ತಂದೆ ತಾಯಿಗಳಿಂದ ಬಂದಿದ್ದವರಲ್ಲ, ನಾವು ಯೇಸು ಕ್ರಿಸ್ತನಿಂದ ಹುಟ್ಟಿದ್ದೇವೆ. ಈಗ Poverty was broken. ಆ ಒಂದು ಬಡತನವು ಮುರಿದು ಹಾಕಲ್ಪಟ್ಟಿದೆ. That sickness was broken. ಅನಾರೋಗ್ಯವು ಮುರಿದು ಹಾಕಲ್ಪಟ್ಟಿದೆ. That sin was broken. ಪಾಪವು ಮುರಿದು ಹಾಕಲ್ಪಟ್ಟಿದೆ. That sinful man taken out. ಪಾಪ ಸ್ವಭಾವವುಳ್ಳುವಂತ ಮನುಷ್ಯನ ತೆಗೆದು ಹಾಕಲ್ಪಟ್ಟಿದ್ದಾನೆ. We are righteous man. ನಾವು ನೀತಿಯ ಜನರಾಗಿದ್ದೇವೆ. We shall reign in life. ನಾವು ಜೀವನದಲ್ಲಿ ಪರಿಪಾಲಿಸ್ತೇವೆ. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? ಆಶ್ಚರ್ಯಕರವಾಗಿ ನೋಡಬೇಡ್ರಿ, ಬಟ್ ದಿಸ್ ಇಸ್ ದ ಟ್ರೂತ್. ಇದು ಆಶ್ಚರ್ಯವಾಗಲ್ಲ, ಸತ್ಯ ವಾಕ್ಯವಿದೆ ಹೇಳುತ್ತದೆ, ಸತ್ಯವೇದವು. If you find it what I am saying, ಏನು ಸಭಾಪಾಲಕರು ಹೇಳುವಂತ ವಿಷಯಗಳನ್ನು ನೀನು ರಿಸೀವ್ ಮಾಡಿಕೊಂಡಿದ್ರೆ you will be more than happy. ನೀನು ಸಂತೋಷಕ್ಕಿಂತ ಇನ್ನೂ ಹೆಚ್ಚಾಗಿ ಜೀವಿಸ್ತೀಯಾ. Hallelujah. Hallelujah. So what I got from Jesus Christ, ಯೇಸುವಿನಿಂದ ಸಭಾಪಾಲಕರು ಹೊಂದಿಕೊಂಡಿರುವಂತ ವಿಷಯಗಳು I am telling everybody. ಎಲ್ಲರಿಗೆ ಹೇಳ್ತಾ ಇದ್ದಾರೆ. Wherever I go, I am telling to everybody. ಎಲ್ಲಿಗೆ ಹೋಗಿದ್ರೆ ಕೂಡ ಹೇಳ್ತಾ ಇರ್ತಾರೆ. Through this righteousness, ಈ ನೀತಿಯಿಂದ you can relate with your spirit. ನಿನ್ನ ಆತ್ಮದೊಂದಿಗೆ ನೀನು ಸತ್ಸಂಬಂಧವನ್ನು ಬೆಳೆಸ್ಕೋಬಹುದು. Amen. Amen. You can relate with the Holy Ghost. ಪವಿತ್ರಾತ್ಮ ದೇವರೊಂದಿಗೆ ಸಹವಾಸ ಮಾಡಿಕೊಳ್ಳಬಹುದು. When you received the gift of righteousness, ದೇವರ ನೀತಿ, ಈ ಒಂದು ನೀತಿಯನ್ನು ನೀನು ಹೊಂದಿಕೊಂಡಿದ್ರೆ you got ability to do right. ನಿನಗೂ ಸರಿಯಾಗಿ ವಿಷಯಗಳನ್ನು ಮಾಡುವಂತ ಸಾಮರ್ಥ್ಯವು ನಿನಗಿರುತ್ತದೆ. Hallelujah. Hallelujah. How can we are able to do right? ಹೇಗೆ ನಾವು ಸರಿಯಾಗಿ ವಿಷಯಗಳನ್ನು ಮಾಡುವುದಕ್ಕೆ How ಆಗುತ್ತದೆ? can I am saying that I am right? ಹೇಗೆ ನಾವು ಹೇಳ್ತೇವೆ ನಾನು ಮಾಡ್ತಾ ಇದ್ದು ಸರಿಯಾಗಿದೆ ಎಂದು? Because I received Christ's righteousness. ಕ್ರಿಸ್ತನ ನೀತಿಯನ್ನು ನಾನು ಸ್ವೀಕರಿಸಿಕೊಂಡಿದೆ. Because I received
new man. ಹೊಸ ಮನುಷ್ಯನಾಗಿ ಉಂಟು ಮಾಡಲ್ಪಟ್ಟಿದ್ದಾರೆ. I'm not old man. ಹಳೆ ಮನುಷ್ಯನಲ್ಲ. I don't have old nature. ಹಳೆ ಸ್ವಭಾವವಿಲ್ಲ. I'm not living with my parental life. ತಂದೆ ತಾಯಿಗಳ ಜೀವದಿಂದ ಆ ಮನುಷ್ಯನಿಂದ ನಾನು ಜೀವಿಸ್ತಾ ಇಲ್ಲ. Hallelujah. Hallelujah. I'm living with Christ life. ಕ್ರಿಸ್ತನ ಜೀವದಿಂದ ಜೀವಿಸ್ತಾ ಇದ್ದಾರೆ. I'm living with a Christ man. ಕ್ರಿಸ್ತನ ಮನುಷ್ಯನಾಗಿ ಜೀವಿಸ್ತಾ ಇದೆ. ಕ್ರಿಸ್ತನ ವ್ಯಕ್ತಿಯಾಗಿ ಜೀವಿಸ್ತಾ ಇದೆ. Hallelujah. Amen. Amen. So because I have received gift of righteousness, I can relate through my spirit to the Holy Ghost. ದೇವರ ನೀತಿ ಎಂಬ ವರದಾನವನ್ನು ಸ್ವೀಕಾರ ಮಾಡಿಕೊಂಡಿದ್ರಿಂದ ಆತ್ಮದೊಂದಿಗೆ ಮತ್ತೆ ಪವಿತ್ರ ಆತ್ಮದೇವರೊಂದಿಗೆ ಸತ್ಸಂಬಂಧವನ್ನು ಹಿಡ್ಕೊಳ್ತಾ ಇದ್ದಾರೆ. I got the ability to do right. ಅದರಿಂದ ಸರಿಯಾಗಿ ವಿಷಯಗಳನ್ನು ಮಾಡುವುದಕ್ಕೆ ಸಾಮರ್ಥ್ಯವಿದೆ. Amen. Amen. I got the ability to speak only truth. ಸತ್ಯವನ್ನು ಮಾತ್ರ ಮಾತನಾಡುವುದಕ್ಕೆ ಸಾಮರ್ಥ್ಯವು ಬಂದಿದೆ. I got the ability. I can reject any alcohol drink. ಯಾವುದೇ ಮತ್ತು ಪಾನೀಯಗಳನ್ನು ಕುಡಿಯುವಂತ ವಿಷಯಗಳನ್ನು ತಿರಸ್ಕಾರ ಮಾಡುವುದಕ್ಕೆ ಸಾಮರ್ಥ್ಯವು ಬಂದಿದೆ. I got the ability to reject all kind of immorality. ಎಲ್ಲ ಒಂದು ಅಕ್ರಮವಾಗಿರುವಂತ ವಿಷಯಗಳನ್ನೆಲ್ಲ ತಿರಸ್ಕಾರ ಮಾಡುವುದಕ್ಕೆ ಸಾಮರ್ಥ್ಯವು ಬಂದಿದೆ. Because what I am having a man inside, that is a Christ man. ಯಾಕಂದ್ರೆ ಒಳಗೆ ಇರುವಂತ ಮನುಷ್ಯನು ಅಂತರಂಗ ಮನುಷ್ಯನು ಕ್ರಿಸ್ತನ ಮನುಷ್ಯನಾಗಿದ್ದಾನೆ. What I am having life in my spirit, that is a Christ life. ಸಭಾಪಾಲಕರ ಆತ್ಮದಲ್ಲಿ ಇರುವಂತ ಆ ಒಂದು ಮನುಷ್ಯನು ಕ್ರಿಸ್ತನ ಆತ್ಮನಾಗಿದ್ದಾನೆ. That's what I am able to do right. ಅದಕ್ಕಾಗಿ ಸರಿಯಾಗಿ ವಿಷಯಗಳನ್ನು ಮಾಡುವುದಕ್ಕೆ ಆಗುತ್ತದೆ. I have the ability to practice what is right before God. ದೇವರ ಮುಂದೆ ಯಾವುದು ಸರಿಯಾಗಿರುವಂತ ವಿಷಯಗಳು ಅನ್ನುವಂತ ದೇವರ ದೃಷ್ಟಿಯಲ್ಲಿರುವಂತ ವಿಷಯಗಳನ್ನು ಸರಿಯಾಗಿ ಮಾಡುವುದಕ್ಕೆ ಸಾಮರ್ಥ್ಯವು ಬಂದಿದೆ. I have ability to walk with God. ದೇವರೊಂದಿಗೆ ನಡೆಯುವುದಕ್ಕೆ ಸಾಮರ್ಥ್ಯವು ಬಂದಿದೆ. Amen. Amen. Hallelujah. ಸಾಮರ್ಥ್ಯವು ಇದೆ. Do you have that ability? Yes. Amen. Don't be surprised. ಆಶ್ಚರ್ಯಪಡಬೇಡ್ರಿ, ಆ ಸಾಮರ್ಥ್ಯವು ನಿಮಗೆ ಇದೆ. Do you have ability, that ability? ನಿನಗೆ ದೇವರೊಂದಿಗೆ ಸರಿಯಾಗಿ ವಿಷಯಗಳು ದೇವರು ಹೇಳಿದಂಗೆ ವಿಷಯಗಳು ಮಾಡೋದಕ್ಕೆ ಸಾಮರ್ಥ್ಯ ಉಂಟಾ? ಇದೆ. This is not hard, I am telling you. Since how many days I am preaching. ಇದು ಏನೋ ಹೊಸದಾಗಿ ಹೇಳ್ತಾ ಇಲ್ಲ, ಬಹಳಷ್ಟು ವರ್ಷಗಳಿಂದ ದಿವಸಗಳಿಂದ ಹೇಳ್ತಾ ಇದ್ದಾರೆ. Step by step I am taking you to more spirituality. ಇನ್ನು ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನು ಆತ್ಮೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. With the righteousness of God in your spirit, ದೇವರ ನೀತಿ ನಿನ್ನ ಆತ್ಮದಲ್ಲಿರುವುದರಿಂದ you can stand before God. ನೀನು ದೇವರ ಮುಂದೆ ನೀನು ಧೈರ್ಯವಾಗಿ Without any guilt, you can stand before God. ದೇವರ ಮುಂದೆ ಅಪರಾಧ ಭಾವನ ಇಲ್ಲದೆ ನೀನು ಧೈರ್ಯವಾಗಿ ನಿಂತುಕೊಳ್ಳಬಹುದು. Amen. Amen. God will see your spirit man. ದೇವರು ನಿನ್ನ ಆತ್ಮ ಮನುಷ್ಯನ ನೋಡ್ತಾನೆ. If you have the Christ spirit man, you are able to stand before the ನಿನ್ನಲ್ಲಿ Lord. ಕ್ರಿಸ್ತನ ಆತ್ಮನಿದ್ರೆ ದೇವರ ಮುಂದೆ ಯಾವುದೇ ದೋಷಾರೋಪಣೆ ಇಲ್ಲ, ಗಿಲ್ಟಿ ಫೀಲಿಂಗ್ ಇಲ್ಲದೆ ನೀನು ನಿಂತಿರ್ತೀಯ That ಧೈರ್ಯವಾಗಿ. spirit man is the righteousness of Christ. ಯಾಕಂದ್ರೆ ಆ ಆತ್ಮ ಮನುಷ್ಯನಿಗೆ ದೇವರ ನೀತಿದೆ. That's what you are able to stand before God. ದೇವರ ಮುಂದೆ ನೀನು Without any guilt. ಯಾವುದೇ ಅಪರಾಧ ಭಾವ ಇಲ್ಲದೆ ನೀನು That old man who is having guilt, that man removed. ಅಪರಾಧ ಭಾವ ಉಳ್ಳುವಂತ ಹಳೆ ಮನುಷ್ಯನು ಪಾಪ ಸ್ವಭಾವ ಮನುಷ್ಯ ತೆಗೆದು ಹಾಕಲ್ಪಟ್ಟಿದ್ದಾನೆ. Amen. Amen. Hallelujah. Hallelujah. We are new man. We are stand before God without any guilt. ನೂತನ ಮನುಷ್ಯರಾಗಿ ದೇವರ ನೀತಿಯಿಂದ ಯಾವುದೇ ಅಪರಾಧ ಭಾವನೆ ಇಲ್ಲದೆ ನಾವು ನಿಂತುಕೊಳ್ಳುತ್ತೇವೆ. When you ದೇವರ receive Jesus Christ in your heart, His righteousness and imparted in your ಯೇಸು spirit. ಕ್ರಿಸ್ತನ ಒಡೆತನದಲ್ಲಿ ಬಂದು ಆತನ ಒಡೆತನದಲ್ಲಿ ನೀನು ಬಂದಿರುವಾಗ ಆತನ ನೀತಿ ನಿನ್ನ ಆತ್ಮದೊಳಗೆ ಸೇರಿದೆ. You don't work for it. ಅದಕ್ಕಾಗಿ ನೀನು ಕಷ್ಟಪಡಲಿಲ್ಲ, ಕೆಲಸ ಮಾಡಲಿಲ್ಲ. Just we received. How you received Jesus Christ? You received that gift. ಹೇಗೆ ನೀನು ಯೇಸು ಕ್ರಿಸ್ತನನ್ನು ಒಡೆಯನಂತ ಸ್ವೀಕಾರ ಮಾಡಿಕೊಂಡಿದೆಯೋ ಹಾಗೆಯೇ ಆ ಬಹುಮಾನ ಕೂಡ ನೀತಿಯ ವರವು ಕೂಡ ನಿನಗೆ ಬಂದಿದೆ. By mouth confession, how you received Jesus Christ, Lord of your life, the same way you received His gift of righteousness. ಹೇಗೆ ನೀನು ಯೇಸು ಕ್ರಿಸ್ತನನ್ನ ಜೀವನಕ್ಕೆ ಒಡೆಯನಂತ ಅನ್ಕೊಂಡಿದೆಯೋ ಹಾಗೆಯೇ ನೀನು ದೇವರ ನೀತಿ ನನ್ನದನ್ನುವಂತೆ ನೀನು ಸ್ವೀಕಾರ ಮಾಡಿಕೊಂಡಿದೆ. Hallelujah. Hallelujah. As you received gift, make it yours always. ನೀನು ದೇವರ ನೀತಿಯನ್ನು ಬಹುಮಾನವಾಗಿ ಸ್ವೀಕಾರ ಮಾಡಿಕೊಂಡಿದ್ದಾಗ ಅದು ನಿನ್ನ ಬಹುಮಾನ ಅಂತ, ನಿನಗೂ ದೇವರು ಕೊಟ್ಟಿರುವಂತ ಬಹುಮಾನವಂತ ಅದನ್ನು ಉಪಯೋಗಿಸಿಕೊಳ್ಳ್ರಿ. Amen. Some people receive again give back to
God. ಕೆಲವರು ಸ್ವೀಕಾರ ಮಾಡ್ಕೊಳ್ತಾರೆ ಮತ್ತೆ ತಿರುಗಿ ದೇವರಿಗೆ ಕೊಟ್ಟು ಬಿಡ್ತಾರೆ ಈ ಬಹುಮಾನ ಬೇಡ ಎಂದು. Don't be like that. ಆ ರೀತಿಯಲ್ಲಿ ಇರಬೇಡ್ರಿ. Hallelujah. ಹಲ್ಲೆಲೂಯಾ. Amen. ಆಮೆನ್. ಕೊಟ್ಟಿದ್ರಿ ಅವತ್ತು ಕೊಟ್ಟಿದ್ರಿ ಮತ್ತೆ ವಾಪಸ್ ತಗೊಳ್ರಿ ಅಂತ ಹೇಳಿ ವಾಪಸ್ ಕೊಡಬೇಡ. ದೇವ್ರ ಹತ್ರ ಪಡೆದುಕೊಂಡು ಮತ್ತೆ ನೀವು ಕೊಟ್ಟಿದ್ರಿ ಅವತ್ತಿನ ದಿವಸ ನನ್ನ ಹತ್ರ ಇದ್ರೆ ಮತ್ತೆ ಹಿಂಗ ಅಂತಂದೇಳಿ ರಿಟರ್ನ್ ಮಾಡಬೇಡ. ದೇವರು ಕೊಟ್ಟಿರುವಂತ ನೀತಿ ಅದು ಬಹುಮಾನ, ಅದು ನಿನದಂತ ಯಾವಾಗಲೂ ಯೋಚಿಸು. Hallelujah. ಹಲ್ಲೆಲೂಯಾ. Some people have a mentality. Some people have a mentality. ಒಂದು ತರವಾಗಿರುವಂತ ಮನಸ್ಸಿರ್ತದೆ, ಮನೋಭಾವನ. ಯಾವುದನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂತ ಇದ್ದಾರೆ, ಯಾವುದನ್ನ ಬರ್ತ್ಡೇ they give some gift. Somebody come and give the gift. ಬರ್ತ್ಡೇ ಮಾಡ್ಕೊಂತ ಇದ್ರೆ ಯಾರನ್ನ ಬಂದು ಗಿಫ್ಟ್ ಕೊಡ್ತಾರೆ. They will write down ಅವರು ಬರ್ಕೊಂತಾರೆ. What gift they given, what money they given. ಅವರು ಬರ್ತ್ಡೇಕಾಗ್ಲಿ ಇಲ್ಲ ಅಂದ್ರೆ ಯಾವುದೇ ಮದುವೆಕಾಗ್ಲಿ ಅವ್ರು ಬರ್ಕೊಂತಾರೆ ಲೆಕ್ಕಪತ್ರ. ಮತ್ತೆ ಅವ್ರಿಗೆ ಕೊಡ್ಬೇಕಲ್ಲಪ್ಪ, ಮತ್ತೆ ಕೊಡ್ಬೇಕಲ್ಲ ಅವ್ರಿಗೆ. ಅವ್ರು ಫಂಕ್ಷನ್ ಮಾಡ್ಕೊಂಡ್ರೆ ಮತ್ತೆ ಕೊಡ್ಬೇಕು, ಫಂಕ್ಷನ್ ಏನೇನೋ ಮಾಡಿದ್ರೆ ಮತ್ತೆ ಕೊಡ್ಬೇಕಲ್ಲ ಅಂತ ಬರ್ಕೊಂತಾರೆ. ನಾಟ್ ಲೈಕ್ ದಟ್. ಬಹುಮಾನ ಆರಿದ್ದಲ್ಲೆಲ್ಲ ಬರ್ಕೊಂಡು ಮತ್ತೆ ಕೊಡೋದಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಆಶ್ಚರ್ಯ ಪಟ್ಟಿದ್ದೆ, ಯಾಕೆ ಬರ್ಕೊಂತ ಇದ್ದಾರೆ, 100 ರೂಪಾಯಿ ಅವ್ರು ಕೊಟ್ಟಿದ್ದಾರೆ, ಅವ್ರು 1000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಬರ್ಕೊಂತ ಇದ್ದಾರೆ ಅಂತ ಗೊತ್ತಾದ ಮೇಲೆ, ಯಾಕಂತ ಗೊತ್ತಾಗಿಲ್ಲ ನನಗೆ. ಆಮೇಲೆ ಗೊತ್ತಾಯಿತು ಮತ್ತೆ ಅದು ರಿಟರ್ನ್ ಮಾಡಬೇಕು, ಅದು ಶಿವಗೆ ತೆಗೆದುಕೊಂಡಂಗಲ್ಲ ಅಂತಂದು ಹೇಳಿ. ಪಾಸ್ಟರ್ ಅವ್ರಿಗೆ ಫಸ್ಟ್ ಗೊತ್ತಾಗ್ಲಿಲ್ಲ ಅಂತ ಅವ್ರು ಬರ್ಕೊಂತ ಇದ್ರೆ ಮದುವೆಗಳಲ್ಲಿ, ಯಾಕಪ್ಪ ಬರ್ತಾ ಇದೆ ಅಂತ ಫಸ್ಟ್ ಟೈಮ್ ಕೇಳಿದಾಗ ಅವರು ಇಲ್ಲ ಬರ್ಕೊಂಡು ಮತ್ತೆ ಅವ್ರದ್ದು ಏನಾರ ಬಂದ್ರೆ ಮೊದಲಿಂಗಾರ ಪಕ್ಕಲ ಒಬ್ಬರು ಇರ್ತಾರೆ, ಅವ್ರು ಬಗಲಿಗೆ ಬರ್ಕೊಂಬವ್ರು ಮದುವೆ ಬಗಲಿಗೆ ಇರ್ತಾರೆ ಬರ್ಕೊಂಡವರು. Are you with me what I am saying? ನಾನೇ. But Jesus is not like that. Once we receive, no need of return back. ಯೇಸು ಆರಿದ್ದಲ್ಲ, ಒಂದು ಸತಿನ ಆತನ ನಮ್ಗೆ ಕೊಟ್ಟಿದ್ದಾನಂದ್ರೆ ಆತನ ನೀತಿ ಅದು ಮತ್ತೆ ಆತನ ತೆಗೆದುಕೊಳ್ಳುವುದಿಲ್ಲ. Make it yours. ಅದು ನಿನ್ನದಾಗಿ ಸ್ವೀಕರಿಸಿಕೋ. Hallelujah. Somebody gives you gold ring, again you have to give back that gold ring. ಯಾರಾದರೂ ಒಂದು ಬಂಗಾರ ಉಂಗುರ ಕೊಟ್ಟಿದ್ರೆ ಮತ್ತೆ ಬಂಗಾರ ಉಂಗುರ ಕೊಡಬೇಕು. ಜಯಶೀಲನ್ ಅವರ ಮಗನ ಮದುವೆಗೆ, ಜಯಕುಮಾರ್ ಮದುವೆಗೆ ಎಷ್ಟು 8, 9 ಉಂಗುರ, 10 ಉಂಗುರ ಬಂದಿದ್ದು. ಜಯಶೀಲ್ ಅಂಕಲ್ ಅವರ ಕುಟುಂಬದಲ್ಲಿ ಅವರ ಮಕ್ಕಳ ಮದುವೆಗೂ ಏನೋ 10 ಉಂಗುರಗಳು ಬಂದಿದೆ, ಅವರು ಇವ್ರಿಗೆ ಕೊಟ್ಟಿದ್ದಾರೆ. ನಾನು ಕಂಡಿದ್ದೇವೆ, ಒಳ್ಳೇದಾಯ್ತಪ್ಪ 10 ಉಂಗುರ ಬಂದಿದ್ದಾವೆ. ಇಲ್ಲ ಪಾಸ್ಟರ್ ಮತ್ತೆ ಯಾರ್ದು ಅವ್ರಿಗೆ ಕೊಟ್ಟು ಬಿಡ್ಬೇಕು ಅಂತಂದು ಹೇಳ್ದ. ಪಾಸ್ಟರ್ ಎತ್ಕೊಡಪ್ಪ ಭಾಳ ಉಂಗುರಗಳು ಬಂದಿದ್ದೇನಪ್ಪ ಹಿಂಗೇನು ಅಂತ ಹೇಳಿದರೆ, ಇಲ್ಲ ಪಾಸ್ಟರ್ ಅವಿ ಮತ್ತೆ ಟೈಮ್ ಬಂದಾಗ ರಿಟರ್ನ್ ಮಾಡಿ ನಮ್ಮ ಉಂಗುರ ತಗೊಂಡ್ಬಿಡ್ತಾರ, ನಾನು ಅವ್ರಿಗೆ ಇಡ್ಬೇಕಂತಂದ. ಅವಾಗ ಅಂಕಲ್ ಹೇಳಿದ್ದೇನೆಂದ್ರೆ ಇವರೇನೋ ತೆಗೆದುಕೊಳ್ತಾ ಇದ್ರೆ ಮಕ್ಕಳೆಲ್ಲ ಕೈಗಳಿಗೆ ಇಟ್ಕೊಂಡು, ಆದರೆ ನಾನು ಕೊಡಬೇಕು ಅವ್ರಿಗೆ ವಾಪಸ್. Are you with me what I am saying? But Jesus is not like that. ಯೇಸು ಆರಿದ್ದಲ್ಲ. Make it yours. ಆತನು ಕೊಟ್ಟಿದ್ದು ನೀನದಂತ ಸ್ವಾಧೀನಪಡಿಸ್ಕೋ. Then you shall reign in life. ಅವಾಗ ನಿನ್ನ ಜೀವನದಲ್ಲಿ ನೀನು ಪರಿಪಾಲಿಸಲಾಗುತ್ತದೆ. You reign over fear. ನೀನು ಭಯದ ಮೇಲೆ ಪರಿಪಾಲಿಸ್ತೀಯಾ. Through that righteousness. ನಿನಗೂ ದೇವರು ಯೇಸು ಕ್ರಿಸ್ತನ ಬಂದಿರುವಂತ ದೇವರ ನೀತಿಯಿಂದ you reign over fear. ಭಯವು ಬರುವಂತ ಸಂದರ್ಭದ ಮೇಲೆ ನೀನು ಆಳ್ವಿಕೆ ಮಾಡಿ ಧೈರ್ಯವಾಗಿರ್ತೀಯಾ. darkness. ಕತ್ತಲಿನ ಮೇಲೆ ನೀನು ಪರಿಪಾಲಿಸ್ತೀಯಾ. you reign over sickness. ಅನಾರೋಗ್ಯದ ಮೇಲೆ ನೀನು ಪರಿಪಾಲಿಸ್ತೀಯಾ. you reign over infirmity of your body. ನಿನ್ನ ಶರೀರದಲ್ಲಿರುವಂತ ಒಂದು ರೋಗದ ಮೇಲೆ ಪರಿಪಾಲಿಸ್ತೀಯಾ. then you have authority in his name. ಯೇಸು ಕ್ರಿಸ್ತನಲ್ಲಿರುವಂತ ಅಧಿಕಾರವನ್ನು ನೀನು ಉಪಯೋಗಿಸ್ತೀಯಾ. Amen. ಹೊಂದಿಕೊಳ್ಳುತ್ತೀಯಾ. Hallelujah. Hallelujah. Only when you become righteous in your spirit, I tell you, then only you can use the name of Jesus. ಯಾವಾಗ ನೀನು ಯೇಸು ಕ್ರಿಸ್ತನ ನೀತಿని ಹೊಂದಿಕೊಳ್ಳುತ್ತೀಯೋ ಅವಾಗನೇ ನೀನು ಯೇಸು ಕ್ರಿಸ್ತನ ನಾಮವನ್ನು ಅಧಿಕಾರವಾಗಿ ಉಪಯೋಗಿಸುವುದಕ್ಕೆ ಆಗುತ್ತದೆ. Otherwise if you use also, demons will tell that I know Paul, I know Jesus Christ, who are you? ಒಂದು ವೇಳೆ ನೀನು ಯೇಸು ಕ್ರಿಸ್ತನ ನೀತಿ ಪಡೆದುಕೊಳ್ಳದೆ ನೀನು ಯೇಸು ಕ್ರಿಸ್ತನ ನಾಮವನ್ನು ಉಪಯೋಗಿಸಿದ್ರೆ ವಾಕ್ಯದಲ್ಲಿ ಹೇಳುತ್ತದೆ, ಪೌಲನ್ ನನಗೆ ಗೊತ್ತಿದೆ, ಯೇಸು ನನಗೆ ಗೊತ್ತಿದೆ, ನೀನು ಯಾರಂತ. Paul had a righteousness of Christ, but who are you? ಪೌಲನೇನೋ ದೇವರ ನೀತಿ ಆಗಿದ್ದಾರೆ, ನೀವು ಯಾರು ಅಂತ ಸ್ಕೀವ ಯಾಜಕರ ಮಕ್ಕಳನ್ನು ಕೇಳ್ತಾನೆ. Are you with me what I am saying? ಹೇಳುವುದು ಕೇಳ್ತಾ ಇದ್ದೀರಾ? Make it yours, Christ's righteousness, make it yours, then you can use the name of Jesus. ಯೇಸು ಕ್ರಿಸ್ತನ ನೀತಿ ನಿನ್ನದಂತ ಸ್ವೀಕರಿಸಿಕೋ, ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸು. You can use that authority. ನೀನು ಆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇರುವಂತ ಅಧಿಕಾರವನ್ನು ನೀನು ಉಪಯೋಗಿಸಬಹುದು. You can speak in his name. ನೀನು ಆತನ ಹೆಸರಿನಲ್ಲಿ ನೀನು ಮಾತನಾಡಬಹುದು. When you use that name, you don't allow sickness. ನೀನು ಆ ಹೆಸರನ್ನು ಉಪಯೋಗಿಸ್ತಾ ಇರುವಾಗ ಅಧಿಕಾರಪೂರ್ವಕವಾಗಿ ನೀನು ರೋಗವನ್ನು ಸ್ವೀಕರಿಸುವುದಿಲ್ಲ. Christ's righteousness, make it yours and use the authority in the name of Jesus. I tell you, don't allow sickness in your body through that name. ಆ ಹೆಸರನ್ನು ಉಪಯೋಗಿಸುವುದರಿಂದ ಅಧಿಕಾರಪೂರ್ವಕವಾಗಿ ಅನಾರೋಗ್ಯವನ್ನು ಅನುಮತಿಸಬೇಡ ಶರೀರಕ್ಕೆ. Hallelujah. Hallelujah. If
any fever comes, say in the name of Jesus, get out of my body. ಶರೀರದಲ್ಲಿ ಏನಾದ್ರೂ ಜ್ವರ ಬಂದ ಕೂಡಲೇ ಜ್ವರವೇ ಯೇಸು ಕ್ರಿಸ್ತನಲ್ಲಿ ಬಿಟ್ಟು ಹೋಗಂತ ಮಾತನಾಡು. Not at the time of suffering, I tell you, you have to practice every day. ಏನೋ ಕಷ್ಟಪಡುವಾಗ Whenever some trouble comes, you have to use the name of Jesus. ನೀನು ನೀತಿ ದೇವರ ನೀತಿ ಅಂತ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಏನಾದ್ರೂ ಕಷ್ಟ ಬಂದಾಗ ಯೇಸು ಕ್ರಿಸ್ತನ ಹೆಸರನ್ನು You ಉಪಯೋಗಿಸಿ have to ಅಧಿಕಾರ practice every day. ಪ್ರತಿ ದಿನ ದೇವರ ನೀತಿಯನ್ನು ಪ್ರಾಕ್ಟೀಸ್ ಮಾಡಬೇಕು. Hallelujah. Hallelujah. If small problem comes, you have to use the name of Jesus and rebuke that problem. Go out. ಯಾವುದೇ ಚಿಕ್ಕ ಸಮಸ್ಯೆ ಬರುವಾಗ ಯೇಸು ಕ್ರಿಸ್ತನ ಹೆಸರಿನಲ್ಲಿರುವಂತ ಅಧಿಕಾರನ ಉಪಯೋಗಿಸಬೇಕು. When go on, you are practicing using authority in the name of Jesus. ನೀನು ದೇವರ ನೀತಿಯನ್ನು ಪ್ರಾಕ್ಟೀಸ್ ಮಾಡುತ್ತಾ ದೇವರು ಕೊಟ್ಟಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿರುವಂತ ಅಧಿಕಾರವನ್ನು ಉಪಯೋಗಿಸುವಾಗ, Then I tell you, you can use Jesus Christ's name against cancer also. ಅಂತ ನೀನು ಹೆಜ್ಜೆ ಹೆಜ್ಜೆಗೂ ಬೆಳೀತಾ ಬೆಳೀತಾ ಆತ್ಮೀಯವಾಗಿ ಒಂದು ವೇಳೆ ಕ್ಯಾನ್ಸರ್ ಇದನ್ನೋ ಕ್ಯಾನ್ಸರ್ ವಿರುದ್ಧವಾಗಿ ಕೂಡ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಬಹುದು. ಅರೆ ಜ್ವರ ಬಂದಾಗ ಯೇಸು ಕ್ರಿಸ್ತನ ಹೆಸರೇ ಉಪಯೋಗ ಮಾಡಿಲ್ಲ. ಒಂದೇ ಸರಿ ಕ್ಯಾನ್ಸರ್ ಬಂದಾಗ ಯೇಸು ಕ್ರಿಸ್ತ ನಾಮದಲ್ಲಿ ಕ್ಯಾನ್ಸರ್ ಬಿಟ್ಟೋಗು ಆಮೇಲೆ ಹೋಗ್ತಾ ಇಲ್ಲ ತಾತು ಬಿಡೋದು. ಚಿಕ್ಕ ಜ್ವರ ಬಂದ್ರೇ ಯೇಸು ಕ್ರಿಸ್ತ ಹೆಸರನ್ನು ಅದಕ್ಕೆ ಉಪಯೋಗಿಸುವುದಿಲ್ಲ. ಒಂದೇ ಸತಿ ದೊಡ್ಡ ಕ್ಯಾನ್ಸರ್ ಬಂದಾಗ ಅವಾಗ ಏನ್ ಮಾಡ್ತೀಯ ಅಂದ್ರೆ ಅಳ್ತಾ ಇರ್ತೀವಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಹೋಗಂದ್ರೆ ಅದು ಹೋಗೋದಿಲ್ಲ ದೊಡ್ಡದು. ಯಾವಾಗಲೂ ಕೂಡ ಒಂದು 20 kg ವೆಯ್ಟ್ ಲಿಫ್ಟ್ ಮಾಡಿಲ್ಲ. ಹೌ ಕ್ಯಾನ್ ಯು ಲಿಫ್ಟ್ ಅಟ್ ಎ ಟೈಮ್ 100 kgs? ಒಂದು 20 kg ಕೂಡ ವೆಯ್ಟ್ ನೀನು ಎತ್ತಲಿಲ್ಲ. ಒಂದೇ ಸತಿ 100 kg ವೆಯ್ಟ್ ಹೆಂಗಾಗುತ್ತದೆ ವಿಶ್ವಾಸದಲ್ಲಿ? ಕ್ಯಾನ್ಸರ್ ಹೆಂಗ ಬಿಟ್ಟು ಹೋಗ್ತದೆ? ಒಂದೇ ಸತಿ ಕ್ಯಾನ್ಸರ್ ಹೆಂಗ ಬಿಟ್ಟು ಹೋಗುತ್ತದೆ? ಫಸ್ಟ್ ಪ್ರಾಕ್ಟೀಸ್ ವ್ಯಾಯಾಮ ಮಾಡು, ಸ್ಪಿರಿಚುವಲ್ ಎಕ್ಸರ್ಸೈಸ್, ಆತ್ಮೀಯ ವ್ಯಾಯಾಮ. ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಬರುವಾಗೆಲ್ಲ ಕೂಡ ಎದುರಿಸ್ತಾ ನೀನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. Hallelujah. Hallelujah. Cast out the knee pain out of your body. ನಿನ್ನ ಶರೀರದಲ್ಲಿ ಏನಾದ್ರೂ ಮೊಣಕಾಲು ನೋವಿದ್ರೆ ಅದನ್ನು ಫಸ್ಟ್ ಹೊರಗೆ ಕಳಿಸು. Any pain comes to your fingers, hands, cast out it in the name of Jesus. ಗೊಳ್ಳುಗಳಕ್ಕಾಗ್ಲಿ ಎಲ್ಲಾಗ್ಲಿ ನೋವು ಬಂದ್ರೆ ಯೇಸು ಕ್ರಿಸ್ತನ ಹೆಸರಲ್ಲಿ ಗದರಿಸು. If any problem, financial problem comes, cast it out. ಏನಾದ್ರೂ ಆರ್ಥಿಕ ಪರವಾಗಿರುವಂತ ಸಮಸ್ಯೆ ಬಂದ್ರೆ ಆ ದುಡ್ಡಿನ ಸಮಸ್ಯೆಯನ್ನು ಬಿಟ್ಟು ಹೋಗುವಂತೆ ಆಜ್ಞಾಪಿಸು. Continual process. ಇದು ದಿನಾಲು ಅದೇ ಬಿಡದೆ ಮಾಡುವಂತ ಒಂದು ಪ್ರಾಸೆಸ್ ಆಗಿದೆ ಇದು. That's why Bible says just live by faith. ಸತ್ಯವೇದ ಹೇಳುತ್ತದೆ ನೀತಿವಂತನು ವಿಶ್ವಾಸ ಮೂಲಕ ಜೀವಿಸ್ತಾನೆ. That's what don't never allow sickness in your body. ಅದಕ್ಕಾಗಿ ಶರೀರದ ಮೇಲೆ ಅನಾರೋಗ್ಯವನ್ನು ಅನುಮತಿಸಬೇಡ. Because you have a righteousness spirit. ಯಾಕಂದ್ರೆ ನಿನಗೆ ದೇವರ ನೀತಿ ಇರುವಂತ ಆತ್ಮವಿದೆ. Amen. You have the name of Jesus Christ. ನಿನಗೆ ಯೇಸು ಕ್ರಿಸ್ತನ ಹೆಸರಿದೆ, ಅಧಿಕಾರವಿದೆ. Never allow disease or sickness enter in your body. ನಿನ್ನ ಶರೀರದಲ್ಲಿ ಅನಾರೋಗ್ಯವನ್ನಾಗಲಿ ಕಾಯಿಲೆ ತೊಂದರೆ ಯಾವುದನ್ನು ಅನುಮತಿಸಬೇಡ. You have a right to refuse it. ನಿನಗೆ ಹಕ್ಕಿದೆ ಅದನ್ನು ತಿರಸ್ಕರಿಸುವಂತೆ. Amen. ಆಮೆನ್. Hallelujah. Your body is not yours. ನಿನ್ನ ಶರೀರವು ನಿನ್ನದಲ್ಲ. Bible says in 1 Corinthians 6 chapter 20th verse. ಮೊದಲನೇ ಕೊರಿಂಥಿಯ 6:20ನೇ ವಚನ ಹೇಳುತ್ತದೆ, your body brought with price. ನಿನ್ನ ಶರೀರವು ಬೆಲೆ ಕೊಟ್ಟು ಕೊಂಡುಕೊಂಡಿದ್ದಾರೆ ದೇವರು, ಕ್ರಿಸ್ತನು ಕೊಂಡುಕೊಂಡಿದ್ದಾರೆ. Hallelujah. ತನ್ನ ರಕ್ತವನ್ನು ಕೊಟ್ಟು. How many say my body is not mine? ಎಷ್ಟು ಜನರು ಹೇಳ್ತಾರೆ ನನ್ನ ಶರೀರವು ನಂದಲ್ಲ? That brought with price. ಇದು ಬೆಲೆಗೆ ಯೇಸು ಕೊಂಡುಕೊಂಡಿದ್ದಾನೆ. That body belonged to Jesus Christ. ಈ ನನ್ನ ಶರೀರ ಈಗ ಇರುವಂತ ಶರೀರವು ಕ್ರಿಸ್ತನಿಗೆ ಸಂಬಂಧಿಸಲ್ಪಟ್ಟಿದೆ. Amen. Your body is your home. ನಿನ್ನ ಶರೀರವು ನಿನಗೆ ಮನೆ. You are living in your body. ನಿನ್ನ ಶರೀರದಲ್ಲಿ ಆತ್ಮ ಮನುಷ್ಯನಾಗಿ ನೀನು ಜೀವಿಸ್ತಾ ಇದೆ ಒಳಗಡೆ. You are not a body, you are a spirit man. ನೀನೇನು ಶರೀರವಲ್ಲ, ಒಳಗೆ ಇರುವಂತ ಆತ್ಮ ಮನುಷ್ಯ ನೀನು. Amen. Amen. You are living in your body. ನೀನು ಆತ್ಮ ಮನುಷ್ಯನಾಗಿ ನಿನ್ನ ಶರೀರದಲ್ಲಿ ಜೀವಿಸ್ತಾ ಇದೆ. That body given you by God. ಈ ಶರೀರವು ದೇವರಿಂದ ನಿನಗೆ ಕೊಡಲ್ಪಟ್ಟಿದೆ. You are a steward. ನೀನೇನು ಗೃಹ ನಿರ್ವಾಹಕನ ಎಲ್ಲ ನೋಡಿಕೊಳ್ಳುವಂತ ಜವಾಬ್ದಾರಿ ಮನುಷ್ಯನು. I tell you, take care of your body. ನಿನ್ನ ಶರೀರ ಕುರಿತು ನೀನು ಜಾಗೃತ ವಹಿಸು. God owns your body. You take care of your body. ದೇವರು ನಿನಗಾಗಿ ಆತನು ಕೊಂಡುಕೊಂಡು ಸ್ವಂತ ಮಾಡಿಕೊಂಡಿದ್ದಾನೆ, ನೀನು ಜಾಗೃತ ವಹಿಸಬೇಕು. In the beginning God created beautiful garden, Eden garden. ದೇವರು ಏದೇನು ತೋಟವನ್ನು ಉಂಟು ಮಾಡಿದ್ದಾರೆ ಪ್ರಾರಂಭದಲ್ಲಿ. God created garden. ದೇವರು ಆ ತೋಟವನ್ನು ಉಂಟು ಮಾಡಿದ್ದಾರೆ. God kept Adam and Eve in that garden. ಆ ತೋಟೆಯಲ್ಲಿ ದೇವರು ಆದಾಮನ ಹವ್ವಳನ್ನು ಇಟ್ಟಿದ್ದಾರೆ. To take care of that garden. ಆ ತೋಟ ಬಗ್ಗೆ ಜಾಗೃತ ವಹಿಸುವಂತೆ. Amen.
Amen. Hallelujah. That is a place. ಅದು ಸ್ಥಳ, That is a garden. ಅದು ತೋಟೆ. God owned that garden. ದೇವರ ಆ ತೋಟೆಯನ್ನು ಸ್ವಂತ ಮಾಡಿಕೊಂಡಿದ್ದಾರೆ God ಇವರಿಗಾಗಿ. kept Adam and you to take care of that garden. ಆ ತೋಟೆಯನ್ನು ಜಾಗೃತ ವಹಿಸುವಂತೆ ದೇವರು ಆದಾಮ Same ಹವ್ವಳಲ್ಲಿ way ಇಟ್ಟಿದ್ದಾರೆ. God kept in your body. That body is not yours. ಹಾಗೆಯೇ ಶರೀರದಲ್ಲಿ ನಿನ್ನನ್ನು ಇಟ್ಟಿದ್ದಾರೆ ಆತ್ಮ ಮನುಷ್ಯನಾಗಿ. ಆ ಶರೀರವು ನಿಂದಲ್ಲ. You have to take care of your body. ನಿನ್ನ ಶರೀರದ ಕುರಿತು ನೀನು ಜಾಗೃತ Don't ವಹಿಸಬೇಕು. allow sickness in your body. ಶರೀರಕ್ಕೆ ಅನಾರೋಗ್ಯವನ್ನು ಅನುಮತಿಸಬೇಡ. Hallelujah. ಹಲ್ಲೆಲೂಯಾ. When serpent entered in the garden, why Adam allowed? ಆ ಒಂದು ಸರ್ಪವು ಏದೇನು ತೋಟದಲ್ಲಿ ಪ್ರವೇಶಿಸಿರುವಾಗ ಯಾಕೆ ಆದಾಮನ ಆಹ್ವಾನ ಮಾಡಿದಾನೆ ಸರ್ಪವನ್ನು? It has to be first. It has to be cast out the serpent from the garden. ತೋಟದಿಂದ ಮೊದಲೇ ಹೊರಗೆ ಹಾಕಬೇಕಾಯಿತು ಆ ಒಂದು ಹಾವನ್ನು. He never knew that. ಆತನಿಗೆ ಹೊರಗೆ ಹಾಕಬೇಕಂತ ಗೊತ್ತಾಗಲಿಲ್ಲ. ಸೊ ಅದರ ಹೊರಗೆ ಹಾಕಲಿಲ್ಲ, ಅದಕ್ಕಾಗಿ ಆಮೇಲೆ ಸಮಸ್ಯೆಗಳು ಉಂಟಾಗಿದೆ. ಆತನು ಹೊರಗೆ ಹಾಕದೇ ಇದ್ದ ಕಾರಣ ಅಲ್ಲಿ ಸಮಸ್ಯೆ ಉಂಟಾಯಿತು. Listen very carefully. ಚೆನ್ನಾಗಿ ಕೇಳ್ರಿ. Because he allowed serpent into the garden, ತೋಟೆಯಲ್ಲಿ ಆ ಸರ್ಪವನ್ನು ಅನುಮತಿಸಿದ ಕಾರಣ what God did, ದೇವರು ಏನ್ ಮಾಡಿದ್ದಾರೆ? he has to vacate that garden and go out of that. ಆದಾಮನು ಹವ್ವಳು ಆ ತೋಟೆಯನ್ನು ಬಿಟ್ಟು ಹೊರಗೆ ಹೋಗುವಂತೆ ಮಾಡಿದ್ದಾರೆ. Same way I tell you, if you allow any sickness, disease in your body, you have to, your spirit man has to go out. That means you have to die, that's all. ಆದ್ರೆ ಈ ಶರೀರದಲ್ಲಿ ನೀನು ಅನಾರೋಗ್ಯಗಳನ್ನ ಅನುಮತಿಸ್ತಾ ಹೋಗ್ತಾ ಇದ್ರೆ ಈ ಶರೀರ ಬಿಟ್ಟು ನೀನು ಆತ್ಮ ಮನುಷ್ಯನ ಹೊರಗೆ ಹೋಗಬೇಕಾಗುತ್ತದೆ ಅಷ್ಟೇ. ಅಂದ್ರೆ ಸಾಯಬೇಕಾಗುತ್ತದೆ. That's what happened to Adam. ಆದಾಮನ ಕಥೆ ಆಗಿದೆ. That's what, don't allow any sickness in your body. ಅದಕ್ಕಾಗಿ ಅನಾರೋಗ್ಯವನ್ನು ನೀನು ಅನುಮತಿಸಬೇಡ. If you feel any pain, symptoms of sickness, disease, infirmity of body, ನಿನ್ನ ಶರೀರದಲ್ಲಿ ನೋವಾಗಲಿ ತೊಂದರೆ ಆಗಲಿ ಯಾವುದೇ ಕಷ್ಟ ಅನಾರೋಗ್ಯವು ಅನಿಸ್ತಾ ಇದ್ರೆ you have to put your hand and say, in the name of Jesus Christ I command you, get out of my body. ಆ ಶರೀರದ ಮೇಲೆ ನಿನ್ನೆ ಕೈ ಇಟ್ಕೊಂಡು ಹೇಳಬೇಕು, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಅನಾರೋಗ್ಯವನ್ನು ಬಿಟ್ಟು ಹೋಗುವಂತೆ ಆಜ್ಞಾಪಿಸ್ತಾ ಇದ್ದೀನಿ. Amen. When you become a new spirit man only, you can able to say. ಇವೆಲ್ಲ ನೀನು ನೂತನ ಮನುಷ್ಯನಾಗುವಾಗ ಕ್ರಿಸ್ತನಲ್ಲಿ ಮಾತ್ರ, ನೀನು ಕ್ರಿಸ್ತನಲ್ಲಿ ನೂತನ ಮನುಷ್ಯನಾಗುವಾಗ ಮಾತ್ರ ಇದು ಮಾಡುವುದಕ್ಕೆ ಹೇಳುವುದಕ್ಕೆ You ಆಗುತ್ತದೆ. have to practice ಇದನ್ನು ಬಹಳ ಪ್ರಾಕ್ಟೀಸ್ ಮಾಡಬೇಕು. Amen. Amen. Whenever you face a financial crisis, you must say, get out. ಏನಾದರೂ ಹಣಕಾಸು ತೊಂದರೆ ಇರುವಾಗ ಹಣಕಾಸು ತೊಂದರೆ ಉಂಟು ಮಾಡುವಂತ ಆತ್ಮಗಳನ್ನು ಬಿಟ್ಟು You have any financial need, I tell you, you have to command angels to provide that money. ಏನಾದರೂ ಹಣಕಾಸು ಬೇಕಾಗಿರುವಾಗ ದೇವದೂತರ ಪರಿಚರ್ಯವನ್ನು ತೆಗೆದುಕೊಂಡು ಬರುವಂತೆ ಕೊಡುವಂತೆ ಆಜ್ಞಾಪಿಸಬಹುದು. Amen. When you speak in the name of Jesus, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಮಾತನಾಡುವಾಗ that sickness leave you. ಅನಾರೋಗ್ಯವು ನಿನ್ನನ್ನು ಬಿಟ್ಟು ಹೋಗುತ್ತದೆ. It obey you. ಅದು ನಿನಗೆ ವಿಧೇಯತೆ ತೋರಿಸುತ್ತದೆ. Too many Christians are sick, afflicted. ಅನೇಕ ಕ್ರೈಸ್ತವರು ಬಹಳಷ್ಟು ಅನಾರೋಗ್ಯಗಳಾಗಿ ಬಹಳಷ್ಟು ಕಷ್ಟಗಳಿಗೆ ಹೋಗಾಗಿ The suffering, ಅವರು ಕಷ್ಟಪಡ್ತಾ reason is, ಕಷ್ಟಪಡ್ತಾ ಇದ್ರೆ ಕಾರಣ ಏನಂದ್ರೆ they don't know what to do when sickness came. ಅನಾರೋಗ್ಯ ಬರುವಾಗ ಏನು ಮಾಡಬೇಕೋ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. But I tell you, use the name of Jesus and cast it out. ಆದರೆ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗಿಸಿ ಹೊರಗೆ ಹಾಕುವುದು ಕಲಿ. Hallelujah. You may say, Pastor, can I take medicine? ನೀವು ಹೇಳ್ಬೋದು, ಸಭಾಪಾಲಕರೇ ನಾನು ಮೆಡಿಸಿನ್ ತಗೋಬೋದಾ? That is temporary, I tell you. ತಗೋಬಹುದು, ಅದು ತಾತ್ಕಾಲಿಕವಾಗಿ. You can take medicine, but only that is temporary. ನೀನು ತೆಗೆದುಕೊಳ್ಳಬಹುದು, ಅದು ತಾತ್ಕಾಲಿಕವಾಗಿ ನಿನಗೆ ಉಪಶಮನ ಕೊಡುತ್ತದೆ. Hallelujah. You go for all medicine, there will be many side effects will be there. ಒಂದು ವೇಳೆ ಬಹಳಷ್ಟು ಔಷಧಗಳಿಂದ ಹೋಗುವಾಗ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತವೆ. So you have to suffer one another after another. ಒಂದಾದ್ಮೇಲೆ ಒಂದು ಕಷ್ಟಪಡಬೇಕಾಗುತ್ತದೆ. Now we have seen the physicians, they give more medicines that will be gastritis in your body. ಈಗ ಫಿಸಿಷಿಯನ್ ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಔಷಧಗಳನ್ನು ಕೊಟ್ಟು ಗ್ಯಾಸ್ಟ್ರೈಟಿಸ್ ಬರುವಾಗ, ಜ್ವರ ಬಂದ್ರೆ ಸಾಕು ಒಂದು 10 ಔಷಧ ಕೊಡ್ತಾನೆ. ಜ್ವರ ಬಂದ್ರೆ ಸಾಕು 10 ಔಷಧ. ಮುಂಜಾನೆ ಒಂದು 6, ಮಧ್ಯಾಹ್ನ ಒಂದು 6, ಸಂಜೆ ಒಂದು 6. ಮುಂಜಾನೆ ಸಂಜೆ ಮಧ್ಯ 6. So other side effects will be there. ಮತ್ತೆ ಸೈಡ್ ಎಫೆಕ್ಟ್ಸ್ ಇರುತ್ತವೆ. Are you with me what I am saying? Take medicine, that is good only, but I tell you,
but spiritually you practice. ಔಷಧ ತೆಗೆದುಕೊಳ್ಳ್ರಿ ಶರೀರ ಉಪಶಮನಕ್ಕೆ, ಆದರೆ ಆತ್ಮೀಯವಾಗಿರುವಂಥ ಸೂತ್ರ ಮಾತ್ರ ಹೀಗೆಯೇ ನಾವು ಉಪಯೋಗಿಸಬೇಕು. You have ಆತ್ಮೀಯವಾಗಿ to exercise. ನಾವು ಒಂದು ಕಡೆ ಎಕ್ಸಸೈಸ್ ಮಾಡ್ತಾ ಇರಬೇಕು ಆತ್ಮೀಯವಾಗಿ. Hallelujah. ಹಲ್ಲೆಲೂಯಾ. You are not able to lift up that water can. I tell you, so in the beginning you can take others help and put it. Water can ನಿಮ್ಮ ಮನೆಯಲ್ಲಿ ಎತ್ತಿಡಕ್ಕೆ ಆಗೋದಿಲ್ಲ ಅಂದಮೇಲೆ you take help from others and put it. Pour in some drum or anything. ವಾಟರ್ ಕ್ಯಾನ್ ಅದರಲ್ಲಿ ಇಡಬೇಕಂದ್ರೆ ನಿನ್ಗೆ ಎತ್ತಕ್ಕಾಗಿಲ್ಲ ಅಂದ್ರೆ ಇನ್ನೊಬ್ರು ಸಪೋರ್ಟ್ ತೆಗೆದುಕೊಂಡು ಎತ್ತಿ ಹಿಡ್ಕೊಳ್ತಿ. How many times, how many days, how many years you take others help? ಎಷ್ಟು ವರ್ಷಗಳ ಅವರ ಸಹಾಯನೇ ತೆಗೆದುಕೊಂಡು ವಾಟರ್ But ಕ್ಯಾನ್ when you exercise you can do it. ಮೆಲ್ಲಕ್ಕೆ ನೀನು ಅದನ್ನು ಕೂಡ ನೀನೇ ಎತ್ಕೊಂತ ಅವ್ರು ಇಲ್ಲದೇ ಇದ್ದಾಗ ಎತ್ತಿ ಉಪಯೋಗಿಸಿಕೊಂಡುವಂತೆ ನೀನು ವ್ಯಾಯಾಮ ಮಾಡಬೇಕು. Hallelujah. Hallelujah. The same way you have to exercise. By using the name of Jesus you can walk right, you can live right. ಹಾಗೆಯೇ ನೀನು ಆತ್ಮೀಯವಾಗಿ ಯೇಸು ಕ್ರಿಸ್ತನ ಹೆಸರನ್ನು ಉಪಯೋಗ ಮಾಡ್ತಾ ಆತ್ಮೀಯ ವ್ಯಾಯಾಮ ಮಾಡ್ತಾ ಯೇಸು ಕ್ರಿಸ್ತನ ಹೆಸರಿನಿಂದ ನೀನು ಜೀವಿಸಬೇಕು. I tell you, when sickness comes, ಅನಾರೋಗ್ಯವು ಬರುವಾಗ many people think ಅನೇಕರು ಯೋಚಿಸ್ತಾರೆ, if they serve God very well, ಅವರು ಚೆನ್ನಾಗಿ ದೇವರನ್ನು ಸೇವಿಸಿದ್ರೆ they think that God will take care of their body. ದೇವರೇ ಅವರ ಶರೀರ ಕುರಿತು ಕಾಳಜಿ ವಹಿಸ್ತಾನಂತ ಯೋಚಿಸ್ತಾರೆ. They think because they are faithful to God, ಅವರು ದೇವರಿಗೆ ನಂಬಿಕೆಸ್ಥರಾಗಿ ಕೆಲಸ ಮಾಡುವುದರಿಂದ so God will put away the sickness from their body. They think like that. ಅವರ ಶರೀರದಿಂದ ದೇವರೇ ಅನಾರೋಗ್ಯವನ್ನು ತೆಗೆದು ಹಾಕ್ತಾರಂತೆ ಕೆಲವರು ಯೋಚಿಸ್ತಾರೆ. That is wrong. ಅದು ತಪ್ಪು. Bible never says like that. ಸತ್ಯವೇದವಾರಿದ್ದಲ್ಲಿ ಹೇಳ್ತಾ ಇಲ್ಲ. Faithfulness, faith is not the same. ನಂಬಿಕೆಸ್ಥರಾಗಿರುವುದು ನಂಬಿಕೆ ವಿಶ್ವಾಸವನ್ನೋದು ಎರಡು ಒಂದೇ ಅಲ್ಲ. You have to take care of your body. ನೀನು ನಿನ್ನ ಶರೀರ ಕುರಿತು ನೀನು ಕಾಳಜಿ ವಹಿಸಬೇಕು. You are responsible to take care of your body. ನಿನ್ನ ಶರೀರದ ಕುರಿತು ನೀನು ಬಾಧ್ಯತೆ ವಹಿಸಬೇಕು, ಜಾಗೃತೆ ವಹಿಸಬೇಕು. Hallelujah. ಹಲ್ಲೆಲೂಯಾ. ನೀನು ಒಂದು ವೇಳೆ ನಿನಗೆ ಸ್ಪಿರಿಚುವಲ್ ಎಕ್ಸರ್ಸೈಸ್ ಮಾಡಕ್ಕೆ ಬಂದಿಲ್ಲ ಅಂದ್ರೆ at least you must take some medicine. ನಿನಗೆ ಆತ್ಮೀಯ ವ್ಯಾಯಾಮ ಮಾಡಕ್ಕಿಲ್ಲ ಅಂದ್ರೆ ಕನೀಸ ಔಷಧನ ತೆಗೆದುಕೋ. You are responsible. ದೇವರೇ ನೋಡ್ಕೊಳ್ಳುತ್ತಾನೆ ಅಂತ ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ ಅಂದ್ರೆ ಸತ್ತು ಹೋಗ್ಬಿಡ್ತೀನಿ. ನೀನು ನಿನ್ನ ಬಾಧ್ಯತೆ ಅದು. ಆದ್ರೆ ನೀನು ನನಗೆ ಟ್ಯಾಬ್ಲೆಟ್ ಕೂಡ ಬೇಡ ಅಂದ್ರೆ ನೀನು ಸತ್ತು ಹೋಗ್ತೀಯ. ಸ್ವಲ್ಪ ಜನ ಹಾಸ್ಪಿಟಲ್ ಕೂಡ ಹೋಗೋದಿಲ್ಲ, ಕೆಲವರು ಆಸ್ಪತ್ರೆಗೆ ಕೂಡ ಹೋಗಲ್ಲ. ಅಲ್ಲೂ ಹುಚ್ಚು ಹೋಗಿದ್ರೆ ಕೂಡ ಹಂಗೆ ಇರ್ತಾರೆ. ಅಲ್ಲೂ ಒಳಗಡೆ ಹುಚ್ಚೋಗಿದ್ರೆ ಕೂಡ ಹಂಗೆ ಇರ್ತದೆ. ಕಿವಿ ಕೇಳಿಸ್ಲಿಲ್ಲ ಅಂದ್ರೆ ಕೂಡ ಹಂಗೆ ಇರ್ತಾರೆ. ಕಿವಿ ಕೇಳಿಸಿಲ್ಲ ಅಂದ್ರೆ ಕೂಡ ಹಂಗೆ ಇರ್ತಾರೆ. ಕಣ್ಣು ಕಾಣಿಸ್ಲಿಲ್ಲ ಕೂಡ ಹಂಗೆ ಇರ್ತಾರೆ. ಕಾಣಿಸಿಲ್ಲ ಅಂದ್ರೆ ಕೂಡ ಹಂಗೆ ಇರ್ತಾರೆ. ಹಾಸ್ಪಿಟಲ್ಗೆ ಹೋಗೋದಿಲ್ಲ, ಹಾಸ್ಪಿಟಲ್ಗೆ ವಿಶ್ವಾಸ ಅನ್ಕೋತಾರೆ. ಲಾಸ್ಟ್ಗೆ ಏನಾಗ್ತದೆ, ಕಣ್ಣು ಹೋಗ್ತವೆ, ಕಿವಿ ಹೋಗ್ತವೆ, ಹಲ್ಲುಗಳು ಹೋಗ್ಬಿಡ್ತವೆ. ಆಮೇಲೆ ಮಟನ್ ತಿನ್ಬೇಕಾದ್ರೆ ಆಗೋದಿಲ್ಲ. ಆದ ನಂತರ ಅದು ವಿಶ್ವಾಸ ಅನ್ಕೊಂಡು ಏನು ಹೋಗಲಾರ್ದಂಗೆ ಎಲ್ಲ ಹೋಗಿದ್ದಾಗ ಅವಾಗ ಮಟನ್ ತಿನ್ಬೇಕಂದ್ರೆ ವಿಶ್ವಾಸ ಅನ್ಕೊಳ್ತಾರೆ. ಅವರು ಚಸ್ಮಾ ಕೂಡ ಹಾಕೋದಿಲ್ಲ, ವಿಶ್ವಾಸ ಅನ್ಕೊಳ್ತಾರೆ. ಅಂತ ಚಸ್ಮಾ ಕೂಡ ಹಾಕೋದಿಲ್ಲ, ವಿಶ್ವಾಸ ಅನ್ಕೊಂಡ್ರೆ ಮನುಷ್ಯರು ಕಾಣೋದಿಲ್ಲ. ಆದ್ರೆ ಮನುಷ್ಯರು ಕಾಣೋದಿಲ್ಲ. Are you with me what I am saying? ಹೇಳೋದು ಕೇಳ್ತಾ ಇದ್ದೀರಾ? ಆಮೇಲೆ ಮಟನ್ ತಿನ್ಬೇಕಂದ್ರೆ ಬರೀ ಸಪ್ಪರಿಸ್ಬೇಕಷ್ಟೇ. ಮಟನ್ ತಿನ್ಬೇಕಂದ್ರೆ ಹಿಂಗೆ ಅಲ್ಲಿಲ್ಲ ಅಂದ್ರೆ ಸಪ್ಪರಿಸ್ಬೇಕಷ್ಟೇ. ಎಷ್ಟೊಂದು ಸಪ್ಪರಿಸಿ ಮತ್ತೆ ಡೈಜೆಷನ್ ಪ್ರಾಬ್ಲಮ್. ಎಕ್ಸರ್ಸೈಸ್ ಯುವರ್ ಸ್ಪಿರಿಚುವಲ್ ಮ್ಯಾನ್. ಆತ್ಮ ಮನುಷ್ಯನಿಗೆ ವ್ಯಾಯಾಮ ಮಾಡು. You have to take care of your body. ನಿನ್ನ ಶರೀರವನ್ನು ನೀನೇ ಜಾಗೃತ ವಹಿಸಬೇಕು. Amen. Amen. When sickness, infirmity, disease attack your body, ನಿನ್ನ ಶರೀರಕ್ಕೆ ಅನಾರೋಗ್ಯವೋ ವ್ಯಾಧಿಯೋ ಯಾವುದೋ ಸಂಕ್ರಮಿಸಿದ್ರೆ I tell you, don't cry. ಅಳಬೇಡ. Speak in the name of Jesus. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಮಾತನಾಡು. Speak to that fever. ಆ ಜ್ವರಕ್ಕೆ ಮಾತನಾಡು. Speak to that pain. ಆ ನೋವಿಗೆ ಮಾತನಾಡು. Jesus said, speak to the mountain. ಯೇಸು ಗುಡ್ಡವನ್ನು ನೋಡಿ ನಿನ್ನ ಪರ್ವತಕ್ಕೆ ಹೇಳಂತ ಹೇಳಿದ್ದಾರೆ. ಅರೆ ಆ ಗುಡ್ಡಕ್ಕೆ ಮಾತಾಡಂತ ಹೇಳಿದ್ರೆ ನೀನು ಜ್ವರಕ್ಕೆ ಮಾತಾಡಕ್ಕೆ ಯಾಕೆ ಡೌಟ್ ಪಡ್ತಾ ಇದ್ದಿ? ಗುಡ್ಡಕ್ಕೆ ನೋಡಿ ಮಾತನಾಡಂದ್ರೆ ನೀನ್ ಜ್ವರ ಬಂದ್ರೇನೆ ಎಕ್ಸರ್ಸೈಸ್ ಮಾಡಲ್ಲ. ಜ್ವರಕ್ಕೆ ಹೆಂಗ ಮಾತಾಡ್ಬೇಕಪ್ಪ ನಾನು? ಜ್ವರಕ್ಕೆ people think like that. ಜ್ವರಕ್ಕೆ ಹೆಂಗ ಮಾತನಾಡಬೇಕು? ನೋವಿಗೆ ಹೆಂಗ ಮಾತಾಡಬೇಕು? ನೋವಿಗೆ ಹೆಂಗ ಮಾತನಾಡಬೇಕು? ಅರೆ Jesus spoke to the tree. ಯೇಸುವು ಗಿಡಕ್ಕೆ ಸಂಗಡ ಮಾತನಾಡಿದ್ದಾರೆ. He spoke to the mountain. He spoke to the mountain. ಆ ಒಂದು ಗುಡ್ಡನ್ನು ನೋಡಿ ಇದಕ್ಕೆ ಮಾತನಾಡಂತ ಹೇಳಿದ್ದಾರೆ. God told to Moses, speak to the rock, it will give water. ದೇವರು ಮೋಶೆಗೆ ಹೇಳಿದ್ದಾರೆ, ನೀನು ಕಲ್ಲಿನ ಸಂಗಡ ಬಂಡೆನ ಸಂಗಡ ಮಾತನಾಡು, ನಿನಗೆ ನೀರು ಕೊಡುತ್ತದೆ ಎಂದು. Hallelujah. Hallelujah. I tell you, everything will obey when you speak. ನೀನು ಮಾತನಾಡುವಾಗ ಎಲ್ಲವೂ ಕೂಡ ನಿನಗೆ ವಿಧೇಯತೆ ತೋರಿಸುತ್ತದೆ. That's what you speak in the name of Jesus. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀನು ಮಾತನಾಡು. It will leave you.
ಆ ವಿಷಯಗಳು ನಿನ್ನನ್ನು ಬಿಟ್ಟು ಹೋಗುತ್ತವೆ. Amen. ಆಮೆನ್. Leave your body. ನಿನ್ನ ಶರೀರವನ್ನು ಬಿಟ್ಟು ಹೋಗುತ್ತವೆ ರೋಗವು. Hebrews 11:6 says, ಇಬ್ರು ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, without faith it is impossible to please God. ವಿಶ್ವಾಸವು ಇಲ್ಲದೆ ಕರ್ತನನ್ನು ಸಂತೋಷಪಡಿಸುವುದು ಅಸಾಧ್ಯ. Here does not say without faithfulness it cannot be please God. ಈ ರೀತಿಯಲ್ಲಿ ಬರೆಯಲ್ಪಟ್ಟಿಲ್ಲ. ನೀನು ನಂಬಿಗಸ್ತಿಯಕ ಜೀವನ ಜೀವಿಸದೇ ಇದ್ರೆ ದೇವರನ್ನು ಸಂತೋಷಪಡಿಸುವುದಕ್ಕೆ If you ಆಗುವುದಿಲ್ಲ. are faithful also, ನೀನು ನಂಬಿಗಸ್ತನಾಗಿ ಇದ್ರೆ ಕೂಡ if you want to please God, you must have faith. ನೀನು ದೇವರನ್ನು ಸಂತೋಷಪಡಿಸಬೇಕೆಂದ್ರೆ ನಿನಗೆ ಮತ್ತೆ ವಿಶ್ವಾಸ ಬೇಕು. Faith means you have to speak it. What God said, you have to speak it. ವಿಶ್ವಾಸ ಅಂದ್ರೆ ದೇವರು ಏನು ಹೇಳ್ತಾನೋ ಅದನ್ನೇ ಮಾತನಾಡೋದು. By faith only we spoke Jesus Christ is Lord of our life. We received it. We received His righteousness. ವಿಶ್ವಾಸದಿಂದನೇ ನಾವು ಮಾತನಾಡಿದ್ವಿ. ಬಾಯಿ ತೆರೆದು ಯೇಸು ಕ್ರಿಸ್ತನೇ ನನ್ನ ಜೀವನಕ್ಕೆ ಒಡೆಯನೆಂದು ಹೇಳಿ ನಾವು ಆತನ ಒಡೆತನದಲ್ಲಿ ಬಂದಿದ್ದೇವೆ. I tell you, many evangelists won the souls all over the world, but devil attacked their body. ಅನೇಕ ಸುವಾರ್ತಿಕರಾಗಿರ್ಬೋದು, ದೈವ ಮನುಷ್ಯರು, ಬಹಳಷ್ಟು ಜನರು ಅನೇಕ ಜನರನ್ನು ಗೆದ್ದಿದ್ದಾರೆ, ದೇವರಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. But they died in cancer. ಆದರೆ ಕೆಲವರು ಕ್ಯಾನ್ಸರ್ದಲ್ಲಿ ಮರಣಿಸಿದ್ದಾರೆ. Many people died in cancer. They won many souls in the world. ಪ್ರಪಂಚದಲ್ಲಿ ಅನೇಕ ಆತ್ಮಗಳನ್ನು ಗೆದ್ದಿದ್ದಾರೆ. Many servants of God died in COVID time. ಕೋವಿಡ್ ಸಮಯದಲ್ಲಿ ಅನೇಕ ದೈವ ಮನುಷ್ಯರು ಮರಣಿಸಿದ್ದಾರೆ. I tell you, my beloved, ನಾನು ಹೇಳ್ತೀನಿ when ಪ್ರಿಯ, the devil attacked their body, ಅವರ ಶರೀರವನ್ನು ದೆವ್ವವು ಮುಟ್ಟಿರುವಾಗ it was too late for them to resist. ಅದನ್ನು ಗದರಿಸುವುದಕ್ಕೆ ಅವ್ರಿಗೆ ಬಹಳಷ್ಟು ತಡೆ ಆಯಿತು, ಲೇಟ್ ಆಯ್ತು. ಅವಾಗೆ I told already, you have to practice from the beginning. ನಾನು ಸಭಾಪಾಲಕರು ಆಗಲೇ ಹೇಳಿದ್ದಾರೆ, ಆತ್ಮೀಯ ಒಂದು ವಿಶ್ವಾಸ, ಮೆಲ್ಲಕ್ಕೆ ಆತ್ಮೀಯ ವ್ಯಾಯಾಮ ಪ್ರಾರಂಭ ಮಾಡ್ತಾ ಬರಬೇಕು. Education will not come at a time degree. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಡಿಗ್ರಿ ಒಂದೇ ಸತಿ ಬರುವುದಿಲ್ಲ. You cannot get degree certificate at a time. ಒಂದೇ ಸತಿ ಹುಟ್ಟಿದ ಕೂಡಲೇ ನಿನಗೆ ಡಿಗ್ರಿ ಸರ್ಟಿಫಿಕೇಟ್ ಯಾರು You have ಕೊಡಲ್ಲ. to go through from A, E, E. ಈ ಬರ್ಕೊಂತ ABCD ದಿಂದ ನೀನು ಓದ್ಕೊಂತ ಹೋಗ್ಬೇಕು. Then only you can be graduate. ಅವಾಗಲೇ ಆ ವಿದ್ಯಾಭ್ಯಾಸದಲ್ಲಿ ನಿನಗೆ ಡಿಗ್ರಿ ಬರ್ತದೆ. The ಪಟ್ಟ. spiritual things also same. ಆತ್ಮೀಯ ವಿಷಯಗಳು ಕೂಡ ಹಾಗೆಯೇ. You have to practice from the foundation. ಅಸ್ತಿವಾರದಿಂದ ನೀನು ಪ್ರಾರಂಭ ಮಾಡಬೇಕು. You have to grow spiritually. ಆತ್ಮೀಯವಾಗಿ ಬೆಳೆಯುತ್ತಾ ಹೋಗ್ಬೇಕು. Hallelujah. Hallelujah. Amen. Amen. Then you are able to resist. ಅವಾಗ ನೀನು ವಿರೋಧಿಸುವುದಕ್ಕೆ, ಕತ್ತಲೆ ವಿಷಯಗಳನ್ನು ವಿರೋಧಿಸುವುದಕ್ಕೆ, ಅನಾರೋಗ್ಯವನ್ನು ವಿರೋಧಿಸುವುದಕ್ಕೆ ಆಗುತ್ತದೆ. When some believers not able to practice all these things, when the devil attacks, they don't know the truth. They die, they will die. ಕೆಲವು ವಿಶ್ವಾಸಿಗಳು ಯಾವುದೇ ಪರಿಸ್ಥಿತಿ ಬಂದಾಗ ಎದುರಿಸಕ್ಕೆ ಆಗದೆ ಅವರು ಗೊತ್ತಾಗದೆ ವಿಷಯಗಳು ಮರಣಿಸ್ತಾರೆ. But I tell you, take care of your body. ಆದರೆ ಸಭಾಪಾಲಕರು ಹೇಳ್ತಾ ಇದ್ದಾರೆ, ನಿಮ್ಮ ಶರೀರದ ಕುರಿತು ನೀವು ಜಾಗೃತ ವಹಿಸಿರಿ. Amen. ಆಮೆನ್. Many servants of God says, ಅನೇಕ ದೈವ ಮನುಷ್ಯರು ಹೇಳ್ತಾರೆ, take care of your body for health. ನಿನ್ನ ಆರೋಗ್ಯ ಕುರಿತು ಜಾಗೃತ ವಹಿಸಿ ಎಂದು. Recently some died. ಪಾಸ್ಟ್ ಆಂಧ್ರದಲ್ಲಿ ದೈವ ಮನುಷ್ಯರು ಆತನು ಮರಣಿಸಿದ್ದಾರೆ. That time other servants of God came and told that he has to take care of his body health. ಇತರರು ದೈವ ಮನುಷ್ಯರು ಬಂದು ಹೇಳಿದ್ದಾರೆ, ಆತನು ಜಾಗೃತ ವಹಿಸಿದ್ರೆ ಆರೋಗ್ಯ ಕುರಿತು ಚೆನ್ನಾಗಿರ್ತಾ ಇತ್ತು, ಹಂಗೆ ಬಿಟ್ಟಿದ್ದಾನೆ, ಮರಣಿಸಿದ್ದಾರೆ, ಅದಕ್ಕಾಗಿ ನಾವು ಅಜಾಗೃತವಾಗಿರಬಾರ್ದು ಅಂತ ಹೇಳಿದ್ದಾರೆ. But they don't know how to take care of their body. Only they say that he has to take care of his health. ಅನೇಕರು ಹೇಳ್ತಾರೆ ನಾವು ಜಾಗೃತ ವಹಿಸಬೇಕು, ಶರೀರದ ಕುರಿತು ಜಾಗೃತ ವಹಿಸ, ಆದ್ರೆ ಹೆಂಗ ಜಾಗೃತ ವಹಿಸಬೇಕೋ ಗೊತ್ತಿಲ್ಲ. ಅವ್ರು ಹೇಳಿದವರೇ ನಾವು ನಮ್ಮ ಶರೀರದ ಕುರಿತು ಜಾಗೃತ ವಹಿಸಬೇಕು ಅನ್ನುವಂಥವ್ರಿಗೇ ಗೊತ್ತಿಲ್ಲ ಹೆಂಗ ಜಾಗೃತ ವಹಿಸಬೇಕಂತಂದು ಹೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜಾಗೃತ ವಹಿಸಬೇಕಂತಂದ್ರೆ ಅವ್ರು ಕೂಡ ಹೋಗ್ಬಿಡ್ತಾರೆ. ಜಾಗೃತ ವಹಿಸಬೇಕಂದ್ರೆ ಹೆಂಗ ವಹಿಸಬೇಕು ಅವರು ಕೂಡ ಮತ್ತೆ ಅವ್ರು ಗೊತ್ತಾಗಲಾರ್ದಂಗ ಅವರು ಕೂಡ ಸತ್ತು ಹೋಗ್ಬಿಡ್ತಾರೆ, ಗೊತ್ತಾಗದೆ ಅವರು ಮರಣಿಸ್ತಾರೆ. But we have to learn spiritual things. We must learn from the foundation. ಆದ್ರೆ ಆತ್ಮೀಯ ವಿಷಯಗಳನ್ನು ಅಸ್ತಿವಾರದಿಂದ ಕಲಿಯುತ್ತಾ ಬರಬೇಕು. ಹೆಂಗ ಜಾಗೃತ ವಹಿಸಬೇಕು ಅದು ಹೇಳಬೇಕು. ಮೈನ್ ಹೆಂಗ ಜಾಗೃತ ವಹಿಸಬೇಕು, ಜಾಗೃತ ವಹಿಸಬೇಕಂದ್ರೆ ಹೆಂಗ ಜಾಗೃತ ವಹಿಸಬೇಕು, ಹೇಗೆ ಜಾಗೃತ ವಹಿಸಬೇಕು. ಸುಮ್ಮನೆ ಜಾಗೃತ ವಹಿಸುವುದೊಂದು ಮಾತು ಸಾಕಾಗುವುದಿಲ್ಲ. You have to resist the sickness. ಫಸ್ಟ್ ಅನಾರೋಗ್ಯ ಬರುವಾಗ ನೀನು ಎದುರಿಸಿ ತಿರಸ್ಕಾರ ಹೆಸರಿನಲ್ಲಿ ಆ ಅನಾರೋಗ್ಯವನ್ನು ಎದುರಿಸಬೇಕು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಿರಸ್ಕರಿಸ್ತಾ ಇದ್ದಂತೆ ಎದುರಿಸಬೇಕು. You have to resist the pain. ನೋವನ್ನು ತಿರಸ್ಕರಿಸಬೇಕು. You have to resist the disease. ವ್ಯಾಧಿಯನ್ನು ತಿರಸ್ಕರಿಸಬೇಕು. You have to practice every day. ಪ್ರತಿ ದಿನ ನೀನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. Then you can able to resist any kind of things in this world. ಆವಾಗ ಲೋಕದಲ್ಲಿ ಯಾವುದೇ ವಿಷಯಗಳು ನೀನು ಎದುರಿಸುವುದಕ್ಕೆ ಆಗುತ್ತದೆ. Hallelujah. Hallelujah. You have to take care of your body. ನಿನ್ನ
ಶರೀರದ ಕುರಿತು ನೀನು ಜಾಗ್ರತೆ ವಹಿಸಬೇಕು. That's what psalmist said, I don't die. ಅದಕ್ಕಾಗಿ ಕೀರ್ತನಕಾರ ಹೇಳ್ತಾನೆ, ನಾನು ಸಾಯುವುದಿಲ್ಲ. That's what he said in Psalms 118:17. 118:17 ಹೇಳಿದ್ದಾನೆ ಕೀರ್ತನಗಾರನು, I don't die. ನಾನು ಸಾಯುವುದಿಲ್ಲ ಅಂತೆ. ನೀನೇನು ಹೇಳ್ತೀನಿ, ನಾನು ಸತ್ತೋಗ್ಬಿಡ್ತೀನಿ ಅಂತಂದು ಹೇಳ್ತೀನಿ. ನೀನೇನಂತೀ, ನನಗೆ ಏನಾದರೂ ತೊಂದರೆ ಬಂದರೆ ನಾನು ಸತ್ತೋಗ್ತೀನಪ್ಪ. ಒಂದು ದಿವಸ ಊಟ ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಪ್ಪ, ದೇವ್ರು ನನಗೆ ಊಟ ಕೊಟ್ಟಿಲ್ಲ. ಒಂದು ದಿನನೇ ಊಟ ಇಲ್ಲ ಅಂದ್ಕೊಳ್ಳೆ ಒಂದೇ ದಿನಕ್ಕೆ ನಾನು ಸತ್ತೋಗ್ತೀನಿ ಅಂತೇಳಿ. ಅರೇ ಸ್ವಲ್ಪ ಜ್ವರ ಮೈ ಬಿಸಿ ಆಗ್ಬಿಟ್ರೆ ಸಾಕು, ನಾನು ಸತ್ತೋಗ್ಬಿಡ್ತೀನಿ. ಸ್ವಲ್ಪ ಫೀವರ್, ಇಫ್ ಯು ಗೆಟ್ ಫೀವರ್ ಓನ್ಲಿ ಫಾರ್ ದಟ್ ಸೇಕ್ ಓನ್ಲಿ ಸಾಯ್ತೀನಿ ಅಂತ ಹೇಳಿ, ಐ ವಿಲ್ ಡೈ. Don't confess wrong things. ತಪ್ಪಾಗಿ ವಿಷಯಗಳನ್ನ ಅರಿಕೆ ಮಾಡಬೇಡ್ರಿ. Hallelujah. Hallelujah. Don't say that I will die. ನಾನು ಸಾಯ್ತೀನಿ ಅಂತ ಹೇಳಬೇಡ. You must say that I don't die, I live and declare the works of the Lord. ನಾನು ಸಾಯುವುದಿಲ್ಲ, ಬದುಕಿ ಆತನ ಕಾರ್ಯಗಳನ್ನು ಸಾರುತ್ತೇನೆ ಎಂದು. You have to say that sickness, disease, infirmity, inflammation, get out of my body in the name of Jesus. ನೀನು ಹೇಳಬೇಕು, ಅನಾರೋಗ್ಯವೇ, ವ್ಯಾಧಿ, ತೊಂದರೆ ಎಲ್ಲ ನನ್ನ ಶರೀರವನ್ನು ಬಿಟ್ಟು ಹೋಗೆಂದು. Amen. Amen. When you say I don't die, you must say all these sickness to be out of your body. ನಾನು ಸಾಯುವುದಿಲ್ಲ ಅಂತ ನೀನು ಹೇಳುವಾಗ ಇಂಥ ವಿಷಯಗಳನ್ನೆಲ್ಲ ಕೂಡ ರೋಗಗಳನ್ನು ಹೊರಗೆ ಹಾಕಬೇಕು. ಬರೀ ನಾನು ಸಾಯೋದಿಲ್ಲ ಅಂದಮೇಲೆ ಬದುಕುತ್ತೀವಿ ಅಷ್ಟೇ, ಇವೆಲ್ಲ ನೋವುಗಳು ಹಂಗೆ ಇರ್ತದೆ. ಸಾಯುವುದಿಲ್ಲ ಅಂದ್ರೆ ಬದುಕುತ್ತೀವಿ, ಆದ್ರೆ ನೋವುಗಳು ಬಂದಾಗ ರೋಗ ಹಂಗೆ ಇರ್ತದೆ, ರೋಗ ಹಂಗೆ ಇರ್ತದೆ. ಅವೆಲ್ಲ ಹೊರಗೆ ಹಾಕಿದ್ರೆ ಅವಾಗ ಚೆನ್ನಾಗಿ ನೀನು ಜೀವಿಸಕ್ಕೆ ಆಗ್ತದೆ. ಅವೆಲ್ಲ ಹೊರಗೆ ಹಾಕ್ಬೇಕು. ಇಲ್ಲದಿದ್ರೆ ಏನಾಗ್ತದೆ, ಮಂಚದ ಮೇಲೆ ಮಕ್ಕೊಂಡು ಎಲ್ಲ ನೀನು ಸೇವೆ ಮಾಡಿಸ್ಕೊಳಕಾಗ್ತದೆ. ಇಲ್ಲ ಅಂದ್ರೆ ಮಂಚದ ಮೇಲೆ ಮಲ್ಕೊಂಡು ಎಲ್ಲರೂ ನಿನಗೆ ಸೇವೆ ಮಾಡಿ. ನೀನು ಜೀವಿಸಬೇಕಾದ್ರೆ, ನೀನು ಇಫ್ ಯು ವಾಂಟ್ ಟು ಲಿವ್, ಯು ಹ್ಯಾವ್ ಟು ಕ್ಯಾಸ್ಟ್ ಔಟ್ ಆಲ್ ದ ಸಿಕ್ನೆಸ್, ಡಿಸೀಸ್, ಇನ್ಫ್ಲಮೇಷನ್, ಇನ್ಫೆಕ್ಷನ್ಸ್, ಡಿಸೀಸಸ್, ವ್ಯಾಧಿಗಳು, ರೋಗಗಳನ್ನೆಲ್ಲ ಯು ಹ್ಯಾವ್ ಟು ಕ್ಯಾಸ್ಟ್ ಔಟ್. ನೀನು ಹೊರಗೆ ಹಾಕುವಂತೆ ಆರೋಗ್ಯದಲ್ಲಿ ಜೀವಿಸ್ತೇನೆ ಅಂತ ಪ್ರಕಟಿಸಬೇಕು. ಯಾವಾಗಲೂ ಹೇಳಬೇಕು, ನಾನು ಆರೋಗ್ಯವಂತನೆಂದು. ಐ ಡೋಂಟ್ ಅಲೌ ಎನಿ ಈವಿಲ್ ಟು ಟಚ್ ಮೈ ಬಾಡಿ. ನನ್ನ ಶರೀರಕ್ಕೆ ಯಾವುದೇ ಕೇಡು ಅಂಟದಂತೆ, ನಾನು ಮುಟ್ಟದಂತೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಬೇಕು. ಐ ಡೋಂಟ್ ಅಲೌ ಎನಿ ಈವಿಲ್ ಟು ಟಚ್ ಮೈ ಬಾಡಿ. ನನ್ನ ಶರೀರವನ್ನು ಯಾವುದೇ ಕೇಡು ಮುಟ್ಟದಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಬೇಕು. ಆಮೆನ್. ಹಲ್ಲೆಲೂಯಾ. You have to say every day. ಪ್ರತಿದಿನ ನೀನು ಹೇಳ್ತಾ ಇರಬೇಕು ಆತ್ಮೀಯ ಮಾತುಗಳು. You have to say I live healthy and with a sound mind. ನೀನು ಹೇಳಬೇಕು, ನಾನು ಆರೋಗ್ಯವಂತನಾಗಿ ಒಳ್ಳೆ ಮನಸ್ಸಿನಿಂದ ನಾನು ಜೀವಿಸ್ತೇನೆ ಎಂದು. You have to say I glorify Jesus. ನೀನು ಯಾವಾಗಲೂ ಹೇಳಬೇಕು, ನಾನು ಕ್ರಿಸ್ತನ್ನು, ಯೇಸು ಕ್ರಿಸ್ತನ್ನು ಮಹಿಮೆಪಡಿಸ್ತೇನೆ ಎಂದು. What the life you have given, Lord, I will glorify thee. ಕರ್ತನೇ, ನೀನು ಏನು ಜೀವ ಕೊಟ್ಟಿದ್ದೋ ಈ ಜೀವದಿಂದ ನಾನು ನಿನ್ನನ್ನು ಮಹಿಮೆಪಡಿಸ್ತೇನೆ ಅನ್ಬೇಕು. Amen. Amen. Hallelujah. Hallelujah. When you are healthy, you are glorifying God. ನೀನು ಆರೋಗ್ಯಕರವಾಗಿದ್ರೆ ದೇವರನ್ನು ಮಹಿಮೆಪಡಿಸ್ತೀಯ. When you prospered, you are glorifying God. ನೀನು ಅಭಿವೃದ್ಧಿ ಹೊಂದಿದ್ರೆ ದೇವರನ್ನು ಮಹಿಮೆಪಡಿಸ್ತೀಯ. ಅರೆ, ನಿನಗೆ ಹಣನೇ ಇಲ್ಲ ಅಂದ್ರೆ ದೇವರನ್ನ ಹೆಂಗೆ ಮಹಿಮೆಪಡಿಸ್ತಿ? If you don't have any money, how can you glorify God? ₹50 ಸಲುವಾಗಿ ಬೇರೆಯವ್ರು ನೋಡ್ಬೇಕಾಗ್ತದೆ. ಒಂದು ₹50 ಸಲುವಾಗಿ, ₹50 ಸಲುವಾಗಿ ಅವ್ರನ್ನ ನೋಡ್ತಾ ಇದ್ರೆ. Some people I have seen that pastors, they go for prayer to house for ₹50. ಕೆಲವರು ಸಭಾಪಾಲಕರು ಮನೆ ಮನೆಗೆ ಹೋಗ್ತಾರೆ, ₹50 ಕೊಡ್ತಾರೇನೋ. ಯಾರು ಗ್ಲೋರಿಫೈ ಗಾಡ್? ಹೇಗೆ ಅವರು ಕರ್ತನ್ನು ಮಹಿಮೆಪಡಿಸುವುದಕ್ಕೆ ಆಗುತ್ತದೆ? ಇಫ್ ಸಿಕ್ನೆಸ್ ಇನ್ ದೇರ್ ಬಾಡಿ, ಹೌ ಕ್ಯಾನ್ ದೇ ಗ್ಲೋರಿಫೈ ಗಾಡ್? ಅನಾರೋಗ್ಯವು ಶರೀರದಲ್ಲಿದ್ರೆ ಹೆಂಗೆ ಮಹಿಮೆಪಡಿಸಲಾಗುತ್ತದೆ? ಮೊಣಕಾಲು ನೋವುಲಿಂದ ಹಿಂಗೆ ಕುಂಟಕಂತ ನಡೆದ್ರೆ ಹೌ ಕ್ಯಾನ್ ದೇ ಗ್ಲೋರಿಫೈ ಗಾಡ್? ಮೊಣಕಾಲದಿಂದ ಕುಂಟುತ್ತಾ ಹೋಗ್ತಾ ಇದ್ರೆ ಹೆಂಗೆ ದೇವರನ್ನು ಮಹಿಮೆಪಡಿಸಕ್ಕಾಗುತ್ತದೆ? ಯು ಮಸ್ಟ್ ಬಿ ಪರ್ಫೆಕ್ಟ್ ಆಲ್ ಇನ್ ಯುವರ್ ಬಾಡಿ, ದೆನ್ ಓನ್ಲಿ ಯು ಗ್ಲೋರಿಫೈ ಗಾಡ್. ಶರೀರದಲ್ಲಿ ಎಲ್ಲ ವಿಷಯದಲ್ಲಿ ಪರಿಪೂರ್ಣರಾಗಿರುವಾಗ ನೀನು ದೇವರನ್ನು ಮಹಿಮೆಪಡಿಸಲಾಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನಗೆ ನೆನಪಿನ ಶಕ್ತಿ ಇಲ್ಲ ಅಂದ್ರೆ ನೀನು ದೇವರನ್ನ ಹೆಂಗೆ ಮಹಿಮೆಪಡಿಸುತ್ತಿ? ನಿನಗೆ ನೆನಪಿನ ಶಕ್ತಿ ಇಲ್ಲ ಅಂದ್ರೆ ಹೌ ಕ್ಯಾನ್ ಯು ಗ್ಲೋರಿಫೈ ಗಾಡ್? ಯು ಮಸ್ಟ್ ಬಿ ಪರ್ಫೆಕ್ಟ್ ಇನ್ ಆಲ್ ಥಿಂಗ್ಸ್. ಎಲ್ಲಾ ವಿಷಯಗಳಲ್ಲಿ ನಾವು ಪರಿಪೂರ್ಣರಾಗಿರಬೇಕು. Moses was 120 years. ಮೋಶೆ 120 ವರ್ಷ. His sight not come down. ಆತನ ದೃಷ್ಟಿ ಕಡಿಮೆ ಆಗಲಿಲ್ಲ. His strength also not come down. ಆತನ ಬಲವು ಕೂಡ ಕಡಿಮೆ ಆಗಲಿಲ್ಲ. He was perfect at the age of 120 years. 120 ವರ್ಷ ವಯಸ್ಸಿನಲ್ಲಿ ಕೂಡ ಆತನ ಪರ್ಫೆಕ್ಟ್ ಆಗಿದ್ದನು. Hallelujah. Hallelujah. We have to practice it. At a time it won't come. ಒಂದೇ ಸತಿ ಅದು ಏಕ್ದಮ್ ಅಂತ ಬರಲ್ಲ. ಪ್ರಾಕ್ಟೀಸ್ ಮಾಡ್ಕೊಂತ ಹೋಗಬೇಕು. Amen. Amen. You have to pass SSLC, you have to pass a PUC, you have to pass a degree, you have to pass PG. SSLC PUC ಎಲ್ಲ ಆಗೋಕ್ಕೆ ಮುಂಚೆ ಫಸ್ಟ್ LKG UKG. Amen. Amen. ಇವಾಗ PG ದಲ್ಲಿ ಕೂಡ ಏನು ಮರ್ಯಾದೆನೇ ಇಲ್ಲ. ಮತ್ತೆ ಎಕ್ಸ್ಟ್ರಾ ಕೋರ್ಸ್ ಮಾಡಬೇಕು, ಫಾರಿನ್ ಕೋರ್ಸಸ್. Then only you will get job.
ಮೆನಿ ಪೀಪಲ್ ಆರ್ ದೇರ್. MSW ಮಾಡಿದವರು, MBA ಮಾಡಿದವರು ಬೇಕಾದಷ್ಟು ಕುಪ್ಪೆ ಬಿದ್ದುಬಿಟ್ಟಿದ್ದಾರೆ, ಕೆಲಸ ಇಲ್ಲ. Again they go for other educations. ಇನ್ನೊಂದು ಟ್ರೈನಿಂಗ್ ಎಲ್ಲ ಹೋಗ್ಬೇಕು ಅವರು. They go for different educations in various nations. ಓದಿದ್ರೆ ಚೆನ್ನಾಗಿ ಓದಬೇಕು, Then only will get job. ಅವಾಗೇ ನಿನಗೆ ಕೆಲಸ ಬರುತ್ತದೆ. ಬರೀ ಏನಿಲ್ಲ ಅವ್ರದಾಗ, ಬರೀ ಪ್ರಾರ್ಥನೆ ಮಾಡ್ತೀನಿ ನಾನು, ಎಲ್ಲ ಗುಣ ಆಗ್ತದೆ. ನಿನಗೆ ಹೆಂಗಾಗ್ತದೆ ಗುಣ? ನಿನಗೆ ಯಾವುದೇ ಆತ್ಮೀಯ ನಿಯಮಗಳಿವೆ ಏನು ಗೊತ್ತಾಗಲಾರ್ದು ಬರೀ ಪ್ರಾರ್ಥನೆ ಮಾಡ್ತೀನಿ ಗುಣ ಆಗ್ತದೆ ಅಂದ್ರೆ ಹೆಂಗಾಗ್ತದೆ? ಅರೇ ನಾನು ಚೆನ್ನಾಗಿದ್ದೀನಿ ದೇವರಲ್ಲಿ, ಅದಕ್ಕಾಗಿ ದೇವರೇ ನೋಡ್ಕೊಂತಾನೆ ನನಗೆ, ನನ್ನ ಕುಟುಂಬದ ಬಗ್ಗೆ ಹೆಂಗ ನೋಡ್ತಾನೆ ದೇವರು? ಚೆನ್ನಾಗಿದ್ದೇನೆ ಅಂತ ಹೇಳಿ ನೀನು ಇದ್ರೆ ದೇವರು ಹೆಂಗ ನೋಡ್ತಾನೆ? ನೀನ್ ನೋಡ್ಕೊಳ್ಳಾರ್ದಂಗ ಯು ಹ್ಯಾವ್ ಟು ಟೇಕ್ ಕೇರ್. ನೀನೇ ಜಾಗ್ರತೆ ವಹಿಸಬೇಕು. Hallelujah. Hallelujah. You have to take care of your children. ನಿನ್ನ ಮಕ್ಕಳ ಕುರಿತು ನೀನ್ ಜಾಗ್ರತೆ ವಹಿಸಬೇಕು. You have to take care of yourself. ನಿನ್ನ ಕುರಿತು ನೀನ್ ಜಾಗ್ರತೆ ವಹಿಸಬೇಕು. You have to take care of your body. ನಿನ್ನ ಶರೀರದ ಕುರಿತು ನೀನ್ ಜಾಗ್ರತೆ You have to ವಹಿಸಬೇಕು. take care of your church. ನಿನ್ನ ಸಭೆ ಕುರಿತು ನೀನ್ ಜಾಗ್ರತೆ ವಹಿಸಬೇಕು. Then only we live successfully. ಅವಾಗ ಮಾತ್ರ ನಾವು ಸಫಲತೆಯಿಂದ ಜೀವಿಸುವುದಕ್ಕಾಗುತ್ತದೆ. Amen. ಆಮೆನ್. Then God says, well done my faithful ಅವಾಗ servant. ಹೇಳ್ತಾನೆ, ನನ್ನ ನಂಬಿಗಸ್ತನಾಗಿರುವಂತ ಮನುಷ್ಯನೇ, ಸೇವಕನೇ ಅಂತ ಹೇಳ್ತಾನೆ. Hallelujah. Hallelujah. Then you will go stand before him, you will be honored. ಅವಾಗ ನೀನು ದೇವರಲ್ಲಿ ಎತ್ತಲ್ಪಟ್ಟಿದ್ದಾಗ ನೀನು ಗೌರವ ಇರುತ್ತದೆ. Amen. Be healthy, man. ಆರೋಗ್ಯವಾಗಿರ್ರಿ. Amen. Be prosperous. ಅಭಿವೃದ್ಧಿ ಹೊಂದಿದವರಾಗಿರ್ರಿ. Then only God will glorify. ಅವಾಗೇ ದೇವರ ಮಹಿಮೆ ಹೊಂದುತ್ತಾನೆ. Be top, not beneath. ಯಾವಾಗಲೂ ಕೂಡ ತಲೆಯಾಗಿ ಮೇಲೆಯಾಗಿರ್ರಿ, ಕಡಿಮೆ ಕೆಳಗಿಲ್ಲ. God is exalting through Israel people. ಇಸ್ರಾಯೇಲ್ ಜನರಿಂದ Because they ದೇವರು are top in the nations of the world today. ಯಾಕಂದ್ರೆ ದೇಶಗಳಲ್ಲೇ ಅವರು ಮೇಲೆದಾಗಿ ಇರುವಂತ ದೇಶವಾಗಿದೆ. ಇಸ್ರಾಯೇಲ್ ದೇಶದಲ್ಲಿ ದಾವೀದ ಮಾತ್ರ ಫುಲ್ ಎಕ್ಸರ್ಸೈಸ್ ಮಾಡಿ ಆ ಗೋಲಿಯಾತನ್ನು ಸಂಹರಿಸಿದ್ದಾನೆ. ಇಸ್ರಾಯೇಲ್ ದೇಶದಲ್ಲಿ ದಾವೀದನ ಒಬ್ಬನೇ, ಆತನೇ ಎಕ್ಸೈಸ್ ದೇವರ ಬಗ್ಗೆ ಆತ್ಮೀಯವಾಗಿ ಎಕ್ಸೈಸ್ ಮಾಡಿ ನೇರವಾಗಿ ಗೋಲಿಯಾತನ ಹತ್ರ ಹೋಗ್ಬೇಕಂತ ನೋಡಿದ್ರೆ ಆಗಿಲ್ಲ. ಈತನು ಸೌಲನು ನೇರವಾಗಿ ಗೊಲ್ಯಾತನ ಹತ್ರ ಹೋಗ್ಬೇಕಂತಾನೆ ಏನು ವಿಶ್ವಾಸ ಹೆಂಗಾಗ್ತದೆ ಅಂತ ಪ್ರಶ್ನಿಸ್ತಾ ಇದ್ದಾನೆ. ಹೆಂಗಾಗುತ್ತದಂತ ಪ್ರಶ್ನಿಸ್ತಾ ಇದ್ದಾನೆ. ದಾವೀದನು ಹೇಳ್ತಾನೆ, ನಾನು ಸಿಂಹವನ್ನು ಸಾಯಿಸಿದ್ದೀನಿ, ಕರಡಿನ ಸಾಯಿಸಿದ್ದೀನಿ. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ದಾವೀದಂತಾನೆ, ನನಗೆ ಸಿಂಹವನ್ನು ಸಾಯಿಸಿದ, ಕರಡಿನ ಸಾಯಿಸಿದ ಅನುಭವ ಇದೆ. ಈ ಸಿಂಹ ಕರಡಿ ಸಾಯಿಸದೇ ಇದ್ರೆ ಆ ಗೋಲಿಯಾತನ ಸಾಯಿಸಕ್ ಆಗ್ತಾ ಇದ್ದಿಲ್ಲ. ಸಿಂಹ ಕರಡಿನಿ ಸಾಯಿಸದೆ ಒಂದೇ ಡೈರೆಕ್ಟ್ ಗೊಲ್ಯಾತನ ಸಾಯಿಸೋದಕ್ಕೆ ಆಗುದಿಲ್ಲ. ಹಲ್ಲೆಲೂಯಾ. ಹಂಗೆ ಎಲ್ಲ ನೋವನ್ನು, ಜ್ವರವನ್ನು, ಕಷ್ಟಗಳನ್ನು, ಎಲ್ಲ ಬೇನೆಯನ್ನು, ಎಲ್ಲ ವಿಷಯ ಸಾಯಿಸ್ಕೊಂತ ಬರ್ರಿ. ನಿನಗೆ ಕ್ಯಾನ್ಸರ್ ಅಲ್ಲ, ಯಾವುದೇ ವಿಷಯಗಳಲ್ಲ, ಏನು ಕೂಡ ನಿನ್ನ ಮುಂದೆ ನಿಂದ್ರದಿಲ್ಲ. ಯಾವುದೇ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ನೀನು ನೋವು ಅದು ಇನ್ನ ಅಲ್ಲಿ ಇರುವಾಗಲೇ ನೀನು ಕಂಡಿಡ್ತೀಯ. ಗೆಟ್ ಔಟ್ ಅಂತ ಹೇಳ್ತೀಯ ಅಂತ ನೀನು ದಾರಿಯಲ್ಲಿ ನೋಡಿದ್ರೇನೆ ಗೆಟ್ ಔಟ್ ಅಂತ ಹೇಳ್ಬಿಡ್ತೀಯ. ಎದುರಿಸ್ತಾ ಇದ್ದಾಗ ಒಂದು ಆ ರೋಗಗಳು ದಾರಿಯಲ್ಲಿ ಬರ್ತಾ ಇದ್ದಾನೆ ಗದರಿಸ್ತೀಯ. ಬಿಕಾಸ್ ಯು ಆರ್ ಸ್ಪಿರಿಚುವಲಿ ಡಿಸರ್ನ್ಡ್. ಯಾಕಂದ್ರೆ ಆತ್ಮೀಯವಾಗಿ ನೀನು ಗಮನಿಸ್ತೀಯ. ಯು ವಿಲ್ ಗೆಟ್ ಸ್ಪಿರಿಚುವಲ್ ಸೈಟ್. ಆತ್ಮೀಯ ದೃಷ್ಟಿ ನಿನಗೆ ಇರುತ್ತದೆ. ಸ್ಪಿರಿಚುವಲ್ ವಿಸ್ಡಮ್ ವರ್ಕ್ಸ್. ಆತ್ಮೀಯ ಜ್ಞಾನವು ಕಾರ್ಯವಾಗುತ್ತದೆ. ನಾಲೆಡ್ಜ್ ವರ್ಕ್ಸ್. ಆತ್ಮೀಯ ತಿಳುವಳಿಕೆ ಕಾರ್ಯವಾಗುತ್ತದೆ. ಯು ವಿಲ್ ಬಿ ಆನ್ ದ ಟಾಪ್. ನೀನು ಮೇಲೆವನಾಗಿರುತ್ತಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.